ಮಿತ್ರ ಫ್ರಮ್ ದಾವಣಗೆರೆ. ಇವತ್ತಿನ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಸರ್ವಿಕ್ ಕ್ಯಾನ್ಸರ್ ಪ್ರಿವೆನ್ಷನ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಕರಿತೀವಿ ಇದನ್ನ. ಮಹಿಳೆ ಮತ್ತು ಆರೋಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಯಿಲೆಗಳು ಬರೋದಕ್ಕಿಂತ ಮುಂಚೆ ನಾವು ಹೇಗಿರ್ಬೇಕು, ನಮ್ಮ ಜಾಗೃತಿ ಸಂಪೂರ್ಣ ರಕ್ಷಣೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಇವತ್ತು ಲೈಫ್ ಚೇಂಜಿಂಗ್ ಪ್ರೋಗ್ರಾಮ್ ಅಂತ ಕರಿತೀವಿ ಇದನ್ನ. ಇದ್ರ ಬಗ್ಗೆ ನಾವು ಯಾವುದೇ ಕಾಯಿಲೆಗಳು ಬರೋದಕ್ಕಿಂತ ಮುಂಚೆ ನಾವು ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇತ್ತು ಅಂತಂದ್ರೆ ಕಾಯಿಲೆ ಬರೋದನ್ನ ತಡಿಲಿಕ್ಕೆ ಅವಕಾಶ ಇದೆ ಅಂತ. ಇವತ್ತಿನ ದಿವಸ ನಾವು ಮಹಿಳೆಯರ ಬಗ್ಗೆ ಮಾತಾಡೋದಾದ್ರೆ ಅವ್ರದೇ ಆದ ಪರ್ಸನಲ್ ಪ್ರಾಬ್ಲಮ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀನಿ. ಆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಪೆರಾಡಿಕಲ್ ಟೈಮ್ ನಲ್ಲಿ ಆಗ್ತಕ್ಕಂತ ಕೆಲವೊಂದು ಹೆಲ್ತ್ ಇಶ್ಯೂಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಅದೇನೇನು ಅಂತ ನಾವು ನೋಡೋದಾದ್ರೆ ಎಲ್ಲರಿಗೂ ಸಾಕಷ್ಟು ಮಹಿಳೆಯರಲ್ಲಿ ನಾವು ನೋಡ್ತಾ ಇದೀವಿ ಇವತ್ತಿನ ದಿವಸ. ಸೊ ಪಿರಿಯಾಡಿಕಲ್ ಟೈಮ್ ನಲ್ಲಿ ಆಗ್ತಕ್ಕಂತ ಮಂತ್ಲಿ 3 to 4 times ಎವ್ರಿ ಡೇ ಬ್ಲೀಡಿಂಗ್ ಆಗ್ತಾ ಇರ್ತಕ್ಕಂಥದ್ದು ಇರ್ಬೋದು. 15 time ವರೆಗೂ ಕಂಟಿನ್ಯೂಸ್ ಬ್ಲೀಡಿಂಗ್ಸ್ ಇರ್ಬೋದು. ಸೊ ಅದಾದ್ಮೇಲೆ ಸಿವಿಯರ್ ಬ್ಲೀಡಿಂಗ್ಸ್, ಅದಾದ್ಮೇಲೆ ವೈಟ್ ಡಿಸ್ಚಾರ್ಜ್, ಯೆಲ್ಲೋ ಡಿಸ್ಚಾರ್ಜ್, ಸೊ ಪೇನು, ಬ್ಯಾಕ್ ಯಾಕು, ಈ ತರದನ್ನೆಲ್ಲ ನಾವು ಸಮಸ್ಯೆಗಳನ್ನ ನೋಡ್ತಾ ಇದೀವಿ. ಇವೆಲ್ಲ ಸಮಸ್ಯೆಗಳಿಗೆ ಕಾರಣಗಳೇನು ಅಂತ ನಾವು ನೋಡೋದಾದ್ರೆ ಇವತ್ತಿನ ದಿವಸ ಸಾಕಷ್ಟು ಕಾರಣಗಳಿದೆ. ಅದನ್ನ ಬಗ್ಗೆನೆ ನಾನು ಇವತ್ತು ನಿಮ್ಗೆ ಒಂದು ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿದ್ದೀನಿ. ಇವತ್ತು ಮಹಿಳೆಯಲ್ಲಿ ಕಂಡು ಬರ್ತಕ್ಕಂಥ ರೋಗ ಲಕ್ಷಣಗಳು ಏನೇನು ಅಂತ ನಾವು ನೋಡಿದ್ರೆ ರ್ಯಾಶಸ್ ಇರ್ಬೋದು, ಸೊ ಒಳಗಡೆ ಇರ್ತಕ್ಕಂಥ ಪೇನ್ಸ್ ಇರ್ಬೋದು, ಸೊ ಅದಾದ್ಮೇಲೆ ಮುಟ್ಟಿನ ಸಮಯದಲ್ಲಿ ಆಗ್ತಕ್ಕಂಥ ಬ್ಯಾಕ್ ಯಾಕ್ ಇರ್ಬೋದು, ಹೆಡ್ಯಾಕ್ಸ್ ಇರ್ಬೋದು. ಸೊ ಟೋಟಲ್ ಬಾಡಿ ರೆಸ್ಪಾಂಡ್ ಮಾಡ್ತಕ್ಕಂಥ ಸ್ಥಿತಿಗಳು ಗಳಲ್ಲಿ ಬದಲಾವಣೆ ಇರ್ಬೋದು. ಇಂಥದ್ನೆಲ್ಲ ನೋಡ್ತಾ ಇದೀವಿ ಇವತ್ತಿನ ದಿವಸ. ಇದರಿಂದ ಏನೇನ್ ಆಗ್ತಾ ಇದೆ ಅಂತಂದ್ರೆ ಓವರಿಸು, ಸರ್ವಿಕ್, ಬ್ರೆಸ್ಟ್ ಕ್ಯಾನ್ಸರ್ಸ್, ಸುಮಾರಷ್ಟುಗಳನ್ನ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಕಾಷನ್ ಅಂತ ಹೇಳ್ತೀವಿ. ಮಹಿಳೆ ಮತ್ತು ಮುಂಜಾಗ್ರತಾ ಕ್ರಮದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಈ ಪ್ರೋಗ್ರಾಮ್ ನಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಒಂದು ಮಹಿಳೆಗೆ ಆರೋಗ್ಯ ಸರಿ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಡಾಕ್ಟರ್ ಹತ್ರ ಹೋದಾಗ ಒಂದು ಸ್ಕ್ಯಾನಿಂಗ್ ಆಗುತ್ತೆ. ಸ್ಕ್ಯಾನಿಂಗ್ ನಲ್ಲಿ ರಿಪೋರ್ಟ್ ಅನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ನೋಡೋದಾದ್ರೆ ಇಷ್ಟೊಂದು ವಿವಿಧ ಬಗೆಯ ಕ್ಯಾನ್ಸರ್ನ ಬಹುರೂಪಗಳನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲೇನಪ್ಪಾ ಅಂದ್ರೆ ಗಡ್ಡೆ ಕ್ಯಾನ್ಸರ್ಸ್ ಇರ್ಬೋದು. ಬಂಧುಗಳೇ, ಇಲ್ಲಿ ನೋಡ್ತಾ ಇದ್ದೀರಾ, ಕ್ಯಾನ್ಸರ್ ನಲ್ಲಿ ವಿವಿಧ ಬಗೆಗಳಿದೆ. ಅದರಲ್ಲಿ ವಿವಿಧ ಬಗೆಯ ಕ್ಯಾನ್ಸರ್ಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಗಡ್ಡೆಗಳನ್ನ ನೋಡಿದ್ರೆ ನಮಗೆ ಭಯ ಅನ್ಸುತ್ತೆ, ಈ ತರದ್ದೆಲ್ಲ ಆಗುತ್ತಾ ಅಂತ. ಇದು ಜಸ್ಟ್ ಒಂದು ಸ್ಕ್ಯಾನಿಂಗ್ ಆಫ್ಟರ್ ತಿಳಿತಕ್ಕಂಥದ್ದು. ಇದು ಆಗ್ಲಿಕ್ಕೆ ಕಾರಣ ಏನು ಅಂತ ನಾವು ಮೊದಲೇ ತಿಳ್ಕೊಂಡ್ರೆ ಇದ್ರ ಬಗ್ಗೆ ಆಗ ಹಾಗೆ ನೋಡ್ಕೊಳ್ಲಿಕ್ಕೆ ಅವಕಾಶ ಇದೆ. ಅದ್ರ ಬಗ್ಗೆ ನಾನು ಅವೇರ್ನೆಸ್ ಕೊಡ್ಲಿಕ್ಕೆ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದನ್ನ ಸರ್ವಿಕ್ ಕ್ಯಾನ್ಸರ್ಸ್ ಅಂತ ಹೇಳ್ತಾರೆ. ಸೊ ಇನ್ ಎವ್ರಿ 7 minutes ಎ ವುಮೆನ್ ಈಸ್ ಡೈಯಿಂಗ್ ಡ್ಯೂ ಟು ಸರ್ವಿಕ್ ಕ್ಯಾನ್ಸರ್ ಅಂತ. ಪ್ರತಿ ಒಂದು 7 ನಿಮಿಷಕ್ಕೆ ಒಬ್ಬ ಮಹಿಳೆ ಪ್ರಪಂಚಾದ್ಯಂತ ಸರ್ವಿಕ್ ಕ್ಯಾನ್ಸರ್ ನಿಂದ ಡೆತ್ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಒಂದು ಹೆಲ್ತ್ ರಿಪೋರ್ಟ್ ಹೇಳ್ತಾ ಇದೆ. ಸೊ ಹಾಗಾದ್ರೆ ಇದು ಯಾವ್ದ್ರಿಂದ ಬರ್ತಾ ಇದೆ ಈ ಸಮಸ್ಯೆಗಳು ಅಂತ ನಾವು ನೋಡೋದಾದ್ರೆ ಇವತ್ತು ಡ್ಯೂ ಟು ಎಕ್ಸ್ ಮೀಡಿಯಾದಲ್ಲಿ ತೋರಿಸ್ತಾ ಇರ್ತಕ್ಕಂಥ ಕೆಲವೊಂದು ನ್ಯಾಪ್ಕಿನ್ಸ್ ಗಳನ್ನ ಬಳಕೆಯಿಂದ ಅಂತ ಹೇಳಿ ಇವತ್ತು ಒಂದು ಹೆಲ್ತ್ ರಿಪೋರ್ಟ್, ನಮ್ಮ ಸರ್ವೆ ರಿಪೋರ್ಟ್ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಕೂಡ ಡಯಾಕ್ಸಿನ್ ಅಂತಕ್ಕಂಥ ಒಂದು ಡೇಂಜರಸ್ ಕೆಮಿಕಲ್ ನ ಇವತ್ತು ಯೂಸ್ ಮಾಡಿರ್ತಾರೆ. ಆ ಕೆಮಿಕಲ್ ನಿಂದ ಆಗ್ತಕ್ಕಂಥ ಸಮಸ್ಯೆಗಳು ಇವತ್ತು ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಡಯಾಕ್ಸಿನ್ ಬಗ್ಗೆ ನಮಗೆ ಯಾರಿಗೂ ಮಾಹಿತಿ ಇಲ್ಲ. ಯಾಕೆಂತಂದ್ರೆ ಯಾವುದೇ ಒಬ್ಬ ಮಹಿಳೆ ತನ್ನ ಪಿರಿಯಾಡಿಕಲ್ ಟೈಮ್ ನಲ್ಲಿ ಯೂಸ್ ಮಾಡ್ತಕ್ಕಂಥ ಈ ಪ್ಯಾಡ್ಗಳನ್ನ ಯಾರು ಓಪನ್ ಮಾಡಿ ನೋಡಿರಲ್ಲ. ಯಾಕೆಂತಂದ್ರೆ ಇದು ವಿಶೇಷವಾಗಿ ಇದನ್ನ ಸೀಕ್ರೆಟ್ ಮೂಮೆಂಟ್ ನಲ್ಲಿ ಇಟ್ಕೋಬೇಕು ಅಂತ ಹೇಳಿ ನಮ್ಮ ಸಂಪ್ರದಾಯಗಳು ಇರೋದ್ರಿಂದ ಇದನ್ನ ಪ್ರತಿಯೊಬ್ಬ ಮಹಿಳೆಯನ್ನು ಅದನ್ನ ಪಾಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇದ್ರದ್ದು ಏನು ಅಡ್ವರ್ಸ್ ಎಫೆಕ್ಟ್ಸ್ ಅನ್ನೋದನ್ನ ನಾನು ಇವತ್ತು ಬಹಿರಂಗ ಮಾಡ್ತಾ ಇದ್ದೀನಿ. ಸೊ ಈ ಮೂಲದಿಂದ ಯಾವುದೇ ಒಂದು ಎಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಅನದರ್ ಪ್ಯಾಡ್ಸ್ ಇದೆಯಲ್ಲ ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳು ಏನು ಅಂತಂದ್ರೆ ಅದರಲ್ಲಿ ಉಪಯೋಗಿಸ್ತಕ್ಕಂಥ ಕೆಲವೊಂದು ಡಯಾಕ್ಸಿನ್ ಯೂಸ್ ಮಾಡಿ ಕ್ಲೀನ್ ಮಾಡಿ ಹಾಕಿರ್ತಕ್ಕಂಥ ಕೆಲವೊಂದು ಮೆಟೀರಿಯಲ್ಗಳು ಸೊ ಮಹಿಳೆಯರಲ್ಲಿ ತೊಂದರೆಗಳನ್ನ ಉಂಟು ಮಾಡ್ತಾ ಇದೆ. ಇವತ್ತಿನ ದಿವಸ ನಾವು ನೋಡ್ತಾ ಇದೀವಿ ಆ ಮೆಟೀರಿಯಲ್ ಯಾವ್ದ್ರಿಂದ ತಯಾರಾಗಿರುತ್ತೆ ಅಂತ ನಾವು ನೋಡೋದಾದ್ರೆ ಸೊ ನಾವು ವೇಸ್ಟ್ ಅಂತ ಹೇಳಿ ಇವತ್ತು ನಾವು ಪ್ಲಾಸ್ಟಿಕ್ ಆಗಿರ್ಬೋದು, ಕಾಗದ ಆಗಿರ್ಬೋದು, ಇವತ್ತು ಗುಜರಿಗೆ ನಾವು ಏನ ಕೊಡ್ತಾ ಇದೀವಿ ಅದರಿಂದ ರೀಸೈಕಲ್ ಆಗಿ ಬರ್ತಾ ಇರ್ತಕ್ಕಂಥದ್ದು. ಇದನ್ನ ರೀಸೈಕಲ್ ಮಾಡಿದಾಗ ಆಕ್ಚುಲಿ ಬ್ಲೀಚಿಂಗ್ ಯೂಸ್ ಮಾಡ್ತಾರೆ. ಅವಾಗ ಬಂಧುಗಳೇ, ಇದು ಮೊದಲನೇದಾಗಿ ನಾವು ನೋಡ್ತಾ ಇದೀವಿ ರೆಡ್ ಕಲರ್ ನಲ್ಲಿ ಇರ್ತಕ್ಕಂಥದ್ದು. ಇದು ಬ್ಲೀಚಿಂಗ್ ಆದ್ಮೇಲೆ 1 2 3 4 5 6 ಟೈಪ್ಸ್ ಆಫ್ ಬ್ಲೀಚಿಂಗ್ ಆದ್ಮೇಲೆ ನಮಗೆ ವೈಟ್ನೆಸ್ ಸಿಗುತ್ತೆ. ಈ ವೈಟ್ನೆಸ್ ಇರ್ತಕ್ಕಂಥದ್ದನ್ನ ಸಾಕಷ್ಟು ಕಡೆ ಬಳಕೆ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ವಿವಿಧ ಬಗೆಯ ಕ್ಯಾನ್ಸರ್ಸ್ ಗಳಿಗೆ ಒಳಗಾಗ್ತಾ ಇರೋದನ್ನ ನಾವು ನೋಡಬಹುದು. ಈ ಒಂದು ವ್ಯಾಕ್ಸಿನ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದು ಎಷ್ಟು ಡೇಂಜರ್ ಅಂತ ನಾವು ನೋಡೋಣ. ಇದು ಸೊ ಒಂದು ಸರ್ವೆ ರಿಪೋರ್ಟ್ ಪ್ರಕಾರ ವಾಟ್ ಈಸ್ ಡಯಾಕ್ಸಿನ್ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ
ಕಾರ್ಸಿನೋಜನ್ ಅಂತ ಹೇಳಿ ಒಂದು ಕ್ಯಾನ್ಸರ್ ನ ಉಂಟು ಮಾಡ್ತಕ್ಕಂತ ಒಂದು ಗುಣ ಇರ್ತಕ್ಕಂತ ಒಂದು ಕೆಮಿಕಲ್ ಇದು. ಸೊ ಇದನ್ನ 1997 ನಲ್ಲಿ ಸರ್ವೆ ರಿಪೋರ್ಟ್ ಹೇಳುತ್ತೆ ಆಕ್ಚುಲಿ ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ 1997 ನಲ್ಲೇನೆ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಸುಮಾರಷ್ಟು ಸರ್ವೆ ರಿಪೋರ್ಟ್ಗಳು ಇವತ್ತು ಅಮೆರಿಕದ ಒಂದು ದೊಡ್ಡ ದೇಶ ಇದ್ರ ಬಗ್ಗೆ ಕಾರ್ಸಿನೋ ಅಂದ್ರೆ ಸೊ ಬ್ರೆಸ್ಟ್ ಕ್ಯಾನ್ಸರ್ಸ್ ಇರ್ಬೋದು, ಸರ್ವಿಕಲ್ ಕ್ಯಾನ್ಸರ್ಸ್ ಇರ್ಬೋದು, ಯೂಟ್ರಸ್ ಕ್ಯಾನ್ಸರ್ಸ್ ಇರ್ಬೋದು, ಇದರಿಂದ ಬರ್ತಾ ಇದೆ ಅಂತ ಹೇಳಿ ಒಂದು ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಸೊ ಅದಾದ್ಮೇಲೆ ನಾವು ನೋಡೋದಾದ್ರೆ ಹೌ ಡೇಂಜರಸ್ ಈಸ್ ಡಯಾಕ್ಸಿನ್, ಹೇಗೆ ಡೇಂಜರಸ್ ಇದು ಅಂತ ನಾವು ಹೇಳೋದಾದ್ರೆ ಇದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಸಮಯದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ, ಇದು ಒಂದು 30 times ಮೋರ್ ದ್ಯಾನ್ ಟಾಕ್ಸಿಕ್ ಅಂತಂದ್ರೆ ಸೊ ಆ ಟಾಕ್ಸಿನ್ ಯಾವ್ದಪ್ಪ ಅಂತಂದ್ರೆ ಸಯಾನಿಡ್ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಆ ದ್ರವ ನಮ್ ದೇಹದೊಳಗಡೆ ಹೋದ್ರೆ ಬ್ಲಡ್ ಇರ್ತಕ್ಕಂಥದ್ದು ಕ್ಲಾಟ್ ಆಗಿ ಇಮಿಡಿಯೇಟ್ ಡೆತ್ ಆಗ್ತಕ್ಕಂಥದ್ದು. ಆ ಒಂದು ಸಯಾನಿಡ್ಗಿನ 130 times ಇದು ಡೇಂಜರ್ ಅಂತ ಹೇಳುತ್ತೆ ಒಂದು ಸರ್ವೆ ರಿಪೋರ್ಟ್. ಅದಾದ್ಮೇಲೆ ಸೊ 19 times more toxic than ಆರ್ಸೆನಿಕ್ ನಿಮಗೆ ಗೊತ್ತಿದೆ, ಆರ್ಸೆನಿಕ್ ಎಲ್ಲೇ ನಮ್ಮ ದೇಹದ ಒಂದು ಭಾಗದಲ್ಲಿ ಬಿತ್ತು ಅಂದ್ರೆ ತೂತ್ ಕೊರಿತಾ ಹೋಗುತ್ತೆ. ಸೊ ಆತರ ಒಂದು ಅದಕ್ಕಿಂತ 900 times ಇದು ಡೇಂಜರ್ ಅಂತ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ, ಡಯಾಕ್ಸಿನ್ ಅಂತಕ್ಕಂಥ ಕೆಮಿಕಲ್. ಸೊ ಅದಾದ್ಮೇಲೆ ಯೂಸಿಂಗ್ ಪ್ಯಾಡ್ಸ್ ದಟ್ ಕಂಟೈನ್ಸ್ ಡಯಾಕ್ಸಿನ್, ಇದನ್ನ ನಾವು ಯೂಸ್ ಮಾಡ್ತಕ್ಕಂಥ ಪ್ಯಾಡ್ ನಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಸರ್ವೆ ರಿಪೋರ್ಟ್ ನಿಮಗೆ ನಾನು ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಅದು ಕೂಡ ವಿತ್ ಡೆಮೋನ್ಸ್ಟ್ರೇಷನ್ ಥ್ರೂ ನಲ್ಲಿ ಎಷ್ಟು ಡೇಂಜರ್ ಇದೆ ಅಂತ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನ ಗಮನವಿಟ್ಟು ಕೇಳಿ, ಪ್ರತಿಯೊಬ್ಬ ಮಹಿಳೆಯರಿಗೂ ಇವತ್ತು ಬಹಳ ಅವಶ್ಯಕವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ ಇದು. ತನ್ನ ಪೀರಿಯಡ್ ಸ್ಟಾರ್ಟ್ ಆದ ದಿನದಿಂದ ಒಬ್ಬ ಮಹಿಳೆ 35 ವರ್ಷದ ಒಂದು ವಯಸ್ಸಿನವರೆಗೆ ಪ್ರತಿಯೊಬ್ಬ ಮಹಿಳೆ 15,000 ನ್ಯಾಪ್ಕಿನ್ಗಳನ್ನ ಯೂಸ್ ಮಾಡಿರ್ತಕ್ಕಂಥದ್ದನ್ನ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಪ್ರತಿಯೊಬ್ರು ಒಂದು 15,000 ಈ ಡಯಾಕ್ಸಿನ್ ಯೂಸ್ ಮಾಡಿರ್ತಕ್ಕಂಥ ಕೆಮಿಕಲ್ ರೂಪದ ಈ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡೋದ್ರಿಂದ ಇವತ್ತು ಸರ್ವಿಕಲ್ ಕ್ಯಾನ್ಸರ್ಸ್ ಬರ್ತಾ ಇದೆ ಅಂತ ಹೇಳಿ ಇವತ್ತು ಸೊ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ರಿಪೋರ್ಟ್ ಹೇಳ್ತಾ ಇದೆ. ಸೊ ಅದ್ರ ಬಗ್ಗೆ ನಾವು ಮುಂದಿನ ಒಂದು ಸೆಷನ್ ನಲ್ಲಿ ಇದನ್ನ ಒಂದು ಡೆಮೋನ್ಸ್ಟ್ರೇಷನ್ ಥ್ರೂ ನಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಆ ಡೆಮೋನ್ಸ್ಟ್ರೇಷನ್ ಥ್ರೂ ನಲ್ಲಿ ಇದನ್ನ ಟೋಟಲಿ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡ್ಬೋದಾಗಿದೆ. ಬ್ಲೀಚಿಂಗ್ ನಲ್ಲಿ ಆಗಿರ್ತಕ್ಕಂಥ ಮೆಟೀರಿಯಲ್ ನ ಯಾವ್ದಾದ್ರಲ್ಲಿ ಬಳಕೆ ಮಾಡಿದಾರೋ ಅದೆಲ್ಲದೂ ಡೇಂಜರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಪರ್ಸನಲ್ ಲೈಫಿಗೆ ಅಂತ ಹೇಳಿ ಮಹಿಳೆಯರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಈ ಒಂದು ಅಂಶನ ಇದರಲ್ಲಿ ಇರ್ತಕ್ಕಂಥ ಈ ಒಂದು ವಸ್ತುನ ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವಿವತ್ತು ಬಹಿರಂಗವಾಗಿ ಅಂತಂದ್ರೆ ಇದನ್ನ ನಾನ್ ಹೇಳ್ತಾ ಇಲ್ಲ, ಟೋಟಲ್ ಸ್ಕ್ಯಾನ್ ಆಗಿರ್ತಕ್ಕಂಥ ಟೋಟಲ್ ಸೈನ್ಸ್ ಪ್ರೂವ್ ನಲ್ಲಿ ಸಿಕ್ಕಿರ್ತಕ್ಕಂಥ ರಿಪೋರ್ಟ್ಸ್. ವ್ಯಾಕ್ಸಿನ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದು ಎಷ್ಟು ಡೇಂಜರ್ ಅಂತ ನಾವು ನೋಡೋಣ. ಇದು ಸೊ ಒಂದು ಸರ್ವೆ ರಿಪೋರ್ಟ್ ಪ್ರಕಾರ ವಾಟ್ ಈಸ್ ಡಯಾಕ್ಸಿನ್ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಕಾರ್ಸಿನೋಜನ್ ಅಂತ ಹೇಳಿ ಒಂದು ಕ್ಯಾನ್ಸರ್ ನ ಉಂಟು ಮಾಡ್ತಕ್ಕಂಥ ಒಂದು ಗುಣ ಇರ್ತಕ್ಕಂಥ ಒಂದು ಕೆಮಿಕಲ್ ಇದು. ಸೊ ಇದನ್ನ 1997 ನಲ್ಲಿ ಸರ್ವೆ ರಿಪೋರ್ಟ್ ಹೇಳುತ್ತೆ ಆಕ್ಚುಲಿ ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ 1997 ನಲ್ಲೇನೆ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಸುಮಾರಷ್ಟು ಸರ್ವೆ ರಿಪೋರ್ಟ್ಗಳು ಇವತ್ತು ಅಮೆರಿಕದ ಒಂದು ದೊಡ್ಡ ದೇಶ ಇದ್ರ ಬಗ್ಗೆ ಕಾರ್ಸಿನೋ ಅಂದ್ರೆ ಸೊ ಬ್ರೆಸ್ಟ್ ಕ್ಯಾನ್ಸರ್ಸ್ ಇರ್ಬೋದು, ಸರ್ವಿಕಲ್ ಕ್ಯಾನ್ಸರ್ಸ್ ಇರ್ಬೋದು, ಯೂಟ್ರಸ್ ಕ್ಯಾನ್ಸರ್ಸ್ ಇರ್ಬೋದು, ಇದರಿಂದ ಬರ್ತಾ ಇದೆ ಅಂತ ಹೇಳಿ ಒಂದು ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಸೊ ಅದಾದ್ಮೇಲೆ ನಾವು ನೋಡೋದಾದ್ರೆ ಹೌ ಡೇಂಜರಸ್ ಈಸ್ ಡಯಾಕ್ಸಿನ್, ಹೇಗೆ ಡೇಂಜರಸ್ ಇದು ಅಂತ ನಾವು ಹೇಳೋದಾದ್ರೆ ಇದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಸಮಯದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ, ಇದು ಒಂದು 30 times ಮೋರ್ ದ್ಯಾನ್ ಟಾಕ್ಸಿಕ್ ಅಂತಂದ್ರೆ ಸೊ ಆ ಟಾಕ್ಸಿನ್ ಯಾವ್ದಪ್ಪ ಅಂತಂದ್ರೆ ಸಯಾನಿಡ್ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಆ ದ್ರವ ನಮ್ ದೇಹದೊಳಗಡೆ ಹೋದ್ರೆ ಬ್ಲಡ್ ಇರ್ತಕ್ಕಂಥದ್ದು ಕ್ಲಾಟ್ ಆಗಿ ಇಮಿಡಿಯೇಟ್ ಡೆತ್ ಆಗ್ತಕ್ಕಂಥದ್ದು. ಆ ಒಂದು ಸಯಾನಿಡ್ಗಿನ 130 times ಇದು ಡೇಂಜರ್ ಅಂತ ಹೇಳುತ್ತೆ ಒಂದು ಸರ್ವೆ ರಿಪೋರ್ಟ್. ಅದಾದ್ಮೇಲೆ ಸೊ 19 times more toxic than ಆರ್ಸೆನಿಕ್ ನಿಮಗೆ ಗೊತ್ತಿದೆ, ಆರ್ಸೆನಿಕ್ ಎಲ್ಲೇ ನಮ್ಮ ದೇಹದ ಒಂದು ಭಾಗದಲ್ಲಿ ಬಿತ್ತು ಅಂದ್ರೆ ತೂತ್ ಕೊರಿತಾ ಹೋಗುತ್ತೆ. ಸೊ ಆತರ ಒಂದು ಅದಕ್ಕಿಂತ 900 times ಇದು ಡೇಂಜರ್ ಅಂತ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ, ಡಯಾಕ್ಸಿನ್ ಅಂತಕ್ಕಂಥ ಕೆಮಿಕಲ್. ಸೊ ಅದಾದ್ಮೇಲೆ ಯೂಸಿಂಗ್
ಪ್ಯಾಡ್ಸ್ ದಟ್ ಕಂಟೈನ್ಸ್ ಡಯಾಕ್ಸಿನ್. ಇದನ್ನ ನಾವು ಯೂಸ್ ಮಾಡ್ತಕ್ಕಂಥ ಪ್ಯಾಡ್ ನಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಸರ್ವೆ ರಿಪೋರ್ಟ್ ನಿಮಗೆ ನಾನು ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಅದು ಕೂಡ ವಿತ್ ಡೆಮೋನ್ಸ್ಟ್ರೇಷನ್ ಥ್ರೂ ನಲ್ಲಿ ಎಷ್ಟು ಡೇಂಜರ್ ಇದೆ ಅಂತ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನ ಗಮನವಿಟ್ಟು ಕೇಳಿ. ಪ್ರತಿಯೊಬ್ಬ ಮಹಿಳೆಯರಿಗೂ ಇವತ್ತು ಬಹಳ ಅವಶ್ಯಕವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ ಇದು. ತನ್ನ ಪೀರಿಯಡ್ ಸ್ಟಾರ್ಟ್ ಆದ ದಿನದಿಂದ ಒಬ್ಬ ಮಹಿಳೆ 35 ವರ್ಷದ ಒಂದು ವಯಸ್ಸಿನವರೆಗೆ ಪ್ರತಿಯೊಬ್ಬ ಮಹಿಳೆ 15,000 ನ್ಯಾಪ್ಕಿನ್ಗಳನ್ನ ಯೂಸ್ ಮಾಡಿರ್ತಕ್ಕಂಥದ್ದನ್ನ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಪ್ರತಿಯೊಬ್ರು ಒಂದು 15,000 ಈ ಡಯಾಕ್ಸಿನ್ ಯೂಸ್ ಮಾಡಿರ್ತಕ್ಕಂಥ ಕೆಮಿಕಲ್ ರೂಪದ ಈ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡೋದ್ರಿಂದ ಇವತ್ತು ಸರ್ವಿಕಲ್ ಕ್ಯಾನ್ಸರ್ಸ್ ಬರ್ತಾ ಇದೆ ಅಂತ ಹೇಳಿ ಇವತ್ತು ಸೊ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ರಿಪೋರ್ಟ್ ಹೇಳ್ತಾ ಇದೆ. ಸೊ ಅದ್ರ ಬಗ್ಗೆ ನಾವು ಮುಂದಿನ ಒಂದು ಸೆಷನ್ ನಲ್ಲಿ ಇದನ್ನ ಒಂದು ಡೆಮೋನ್ಸ್ಟ್ರೇಷನ್ ಥ್ರೂ ನಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಆ ಡೆಮೋನ್ಸ್ಟ್ರೇಷನ್ ಥ್ರೂ ನಲ್ಲಿ ಇದನ್ನ ಟೋಟಲಿ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡ್ಬೋದಾಗಿದೆ. ಫ್ಲೋಡ್ ಬೈ ದ ವೈಟ್ನೆಸ್ ಆಫ್ ದೀಸ್ ಪ್ಯಾಡ್ಸ್. ಈಗ ಅಂದ್ರೆ ಏನಪ್ಪಾ ಅಂತಂದ್ರೆ ಸೊ ಬೆಳ್ಳಗಿರ್ತಕ್ಕಂಥ ಈ ಪ್ಯಾಡ್ಗಳ ಬಗ್ಗೆ ನೀವು ಜಾಗೃತವಾಗಿರಿ ಅಂತ. ಸೊ ನೋಡ್ಲಿಕ್ಕೆ ಬಿಳುಪ ಕಾಣುತ್ತೆ, ಅದರಲ್ಲಿ ಉಪಯೋಗಿಸಿರ್ತಕ್ಕಂಥದ್ದು ಡಯಾಕ್ಸಿನ್ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ಸಮಯದಲ್ಲಿ. ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಿ, ಇದು ನಾವು ಮೀಡಿಯಾದಲ್ಲಿ ಸಿಗ್ತಾ ಇರ್ತಕ್ಕಂಥ ಎಕ್ಸ್ ಬ್ರ್ಯಾಂಡ್. ಸೊ ಇದನ್ನ ಪ್ರತಿಯೊಬ್ರು ಮಹಿಳೆ ಇವತ್ತು ನಾವು ಯೂಸ್ ಮಾಡ್ತಾ ಇದ್ದಾರೆ, ಒಂದು 15,000 ಅಂತ ಹೇಳಿ ನಾವ್ ಏನ್ ಹೇಳ್ತಾ ಇದೀವಿ. ಸೊ ಆ ಒಂದು ಎಕ್ಸ್ ಬ್ರಾಂಡ್ ಇದು. ಸೊ ಇದು ಆಕ್ಚುಲಿ ಬ್ರಾಂಡೆಡ್ ಅಂತ ಹೇಳಿ ಇವತ್ತು ಎಲ್ಲಾ ಕಡೆಗೂ ನಾವು ನೋಡ್ತಾ ಇದ್ದೀವಿ. ಸೊ ಅಂತ ಒಂದು ಒಳ್ಳೆಯ ಬ್ರಾಂಡ್ ಅಂತ ಹೇಳಿ ಎಲ್ಲರೂ ಏನ್ ಅಡ್ವರ್ಟೈಸ್ ನೋಡಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದ್ರದ್ದು ಏನು ಅನ್ನೋದನ್ನ ನಾನು ಇವತ್ತು ಸೊ ನಿಮಗೆ ಒಂದು ಡೆಮೋ ಮೂಲಕ ತೋರಿಸ್ತೇನೆ. ಕಂಪ್ಯಾರಿಸನ್ ಇದು. ಸೊ ಇದೇ ರೀತಿ ಇವತ್ತು ಇಂಟರ್ನ್ಯಾಷನಲ್ WHO ಸಪೋರ್ಟ್ ಮಾಡಿರ್ತಕ್ಕಂತ ಒಂದು ಬ್ರಾಂಡ್ ಅನ್ನು ತೋರಿಸ್ತಾ ಇದ್ದೀನಿ, ಏರೀಸ್ ಬ್ರಾಂಡ್ ಅಂತ ಹೇಳಿ. ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ, ಇದು ಯಾಕೆ ಒಳ್ಳೇದು, ಇದು ಯಾಕೆ ಕೆಟ್ಟದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಸಂಪೂರ್ಣವಾಗಿ ಮಾಹಿತಿ ನೀಡ್ತಾ ಇದ್ದೀನಿ. ಈ ಎಕ್ಸ್ಪ್ಯಾಂಡ್ ಇದೆಯಲ್ಲ, ಎಕ್ಸ್ಪ್ಯಾಂಡ್ ನಾವು ಮಾರ್ಕೆಟಿಂಗ್ ತಂದಾಗ ಟೋಟಲಿ ಇದು ಪ್ಯಾಕ್ ಕ್ಲೋಸ್ ಇರುತ್ತೆ. ಇದನ್ನ ಒಂದ್ಸರಿ ನಾವು ಓಪನ್ ಮಾಡಿದ್ರೆ ಸೊ ಇದನ್ನ ಮತ್ತೆ ರೀಕ್ಲೋಸ್ ಮಾಡ್ಲಿಕ್ಕೆ ಬರಲ್ಲ. ರೀಕ್ಲೋಸ್ ಮಾಡಕ್ ಬಂದಿಲ್ಲ ಅಂತಂದ್ರೆ ಇದ್ರೊಳಗೆ ಇನ್ಸೆಕ್ಟ್ಸ್ ಸೊ ಅದಲ್ದಲೇನೆ ಜಿರಳೆ, ಹಲ್ಲಿ ಎಲ್ಲದೂ ಕೂಡ ಹೋಗ್ಬಿಟ್ಟು ಇದರಲ್ಲಿ ಸೊ ಮೊಟ್ಟೆ ಇರ್ತಕ್ಕಂಥದ್ದು ಕ್ರಿಮಿಕೀಟಗಳು ಹೋಗಿ ಇದರಿಂದ ತೊಂದರೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಇದರಲ್ಲಿ ಇರ್ತಕ್ಕಂಥ ಪ್ಯಾಕ್ ಕೂಡ ಈಗ ನಾನು ಒಂದನ್ನ ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಇರ್ತಕ್ಕಂಥ ಪ್ಯಾಕ್ ಅನ್ನ ನಾನು ಹೊರಗಡೆ ತೆಗೆದು ನಾವು ನೋಡೋದಾದ್ರೆ ಈ ಪ್ಯಾಕ್ ಕೂಡ ಇವತ್ತಿನ ದಿವಸ ಎಷ್ಟು ಸೇಫ್ ಆಗಿದೆ ಅಂತಂದ್ರೆ ಇದು ಟೋಟಲಿ ಓಪನ್ ಆಗಿರೋದನ್ನ ನಾವು ನೋಡ್ತಿದ್ವಿ. ಇದರಲ್ಲೂ ಕೂಡ ಜಿರಳೆ ಈ ತರದನ್ನು ಕೂಡ ಒಳಗಡೆ ಹೋಗ್ಬಿಟ್ಟು ಸೊ ಬ್ಯಾಕ್ಟೀರಿಯಾ ಇವೆಲ್ಲವೂ ಒಳಗಡೆ ಹೋಗಿ ಇನ್ಫೆಕ್ಷನ್ ಒಳಗಾಗ್ಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾವು ನೋಡೋದಾದ್ರೆ ಇದು ಯಾವ ರೀತಿ ಇದೆ ಅಂತಂದ್ರೆ ಓಪನ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಒಂದು ಮೊದಲನೇದಾಗಿ ಯೂಸ್ ಮಾಡಿದರೆ ಹಿಂಭಾಗದಲ್ಲಿ ಈ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಿದ್ದಾರೆ. ಈ ಪ್ಲಾಸ್ಟಿಕ್ ಯಾವ ರೀತಿ ಇದೆ ಅಂತಂದು ನಾವು ನೋಡೋದಾದ್ರೆ ಸೊ ಇದು ಪ್ಲಾಸ್ಟಿಕ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಎಲಾಸ್ಟಿಕ್ ಪ್ಲಾಸ್ಟಿಕ್, ಕಂಪ್ಲೀಟ್ ಆಗಿ ಎಲಾಸ್ಟಿಕ್ ಆಗೋದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿದೆ. ಸೊ ಇದು ಮೊದಲ ಫಸ್ಟ್ ಇದು. ಸೊ ಇದಾದ ನಂತರ ಇದನ್ನ ಓಪನ್ ಮಾಡಿದ್ರೆ ಸೊ ನಾನು ಅವಲೇ ಹೇಳ್ತಾ ಇದ್ದೆ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಹೇಳಿ. ಸೊ ಈ ಬೆಳಕನ್ನ ರೆಡಿ ಮಾಡ್ಲಿಕ್ಕೆ ಆಕ್ಚುಲಿ ಡಯಾಕ್ಸಿನ್ ಅನ್ನೋ ಕೆಮಿಕಲ್ಸ್ ನ ಇದಕ್ಕೆ ಯೂಸ್ ಮಾಡಿರ್ತಾರೆ. ಇದರಲ್ಲಿ ಇರ್ತಕ್ಕಂಥದ್ದು ವೇಸ್ಟ್ ಏನು ಅಂತ ಹೇಳಿ ಇವತ್ತು ಒಂದು ಆಪರೇಷನ್ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ಅದೇ ರೀತಿ ಇಂಟರ್ನ್ಯಾಷನಲ್ ಬ್ರಾಂಡ್ ಆಗಿರ್ತಕ್ಕಂಥ ಏರೀಸ್ ಅನ್ನೋ ಒಂದು ವುಮೆನ್ಸ್ ಹೆಲ್ತ್ ಸಲುವಾಗಿ ಒಂದು ಅವೇರ್ನೆಸ್ ಪ್ರಾಡಕ್ಟ್ ಇದೆ. ಸೊ ಈ ಪ್ರಾಡಕ್ಟ್ ನ ಯಾವ ರೀತಿ ಇದೆ ಅಂದ್ರೆ ಪ್ಯಾಕಿಂಗ್ ಕಂಪ್ಲೀಟ್ ಇದು ಕ್ಲೋಸ್ಡ್ ಸರ್ಕ್ಯೂಟ್ ಇದೆ. ಸೊ ಇದನ್ನ ಓಪನ್ ಮಾಡ್ಲಿಕ್ಕೆ ಒಂದು ಕ್ಯಾಪ್ ಕೊಟ್ಟಿದ್ದಾರೆ. ಈ ಕ್ಯಾಪ್ ಮೂಲಕ ಇದನ್ನು ಓಪನ್ ಮಾಡಿದಾಗ ಸೊ ಟೋಟಲಿ ಓಪನ್ ಆಗಿ ಮತ್ತೆ ಕ್ಲೋಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅದರಲ್ಲದೆ ನೀವು ಓಪನ್ ಮಾಡಿದಿರ್ತಕ್ಕಂಥದ್ರನ್ನ ಒಂದು ಸ್ಯಾಂಪಲ್ ಗೆ ಅಂತ ನಾವು ಪೀಸ್ ತಗೊಳ್ತಾ ಇದ್ದೀನಿ. ಸೊ ಆಫ್ಟರ್ ದಟ್ ಇದನ್ನ ಮತ್ತೆ ಕ್ಲೋಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇದು ಸ್ಟೀಲ್ಡ್ ಕೋಟೆಡ್ ಬಾಕ್ಸ್ ಆಗಿದ್ದು, ಸ್ಟೀಲ್ ಕೋಟೆಡ್ ಬಾಕ್ಸ್. ಇದು ಮಹಿಳೆಯರ ಆರೋಗ್ಯಕ್ಕೋಸ್ಕರನೇ ರೆಡಿ ಮಾಡಿರ್ತಕ್ಕಂಥದ್ದು.
ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಿ, ಇದು ನಾವು ಮೀಡಿಯಾದಲ್ಲಿ ಸಿಗ್ತಾ ಇರ್ತಕ್ಕಂತ ಎಕ್ಸ್ ಬ್ರ್ಯಾಂಡ್. ಸೊ ಇದನ್ನ ಪ್ರತಿಯೊಬ್ರು ಮಹಿಳೆ ಇವತ್ತು ನಾವು ಯೂಸ್ ಮಾಡ್ತಾ ಇದ್ದಾರೆ, ಒಂದು 15,000ದಷ್ಟು ಅಂತ ಹೇಳಿ ನಾವ್ ಏನ್ ಹೇಳ್ತಾ ಇದೀವಿ. ಸೊ ಆ ಒಂದು ಎಕ್ಸ್ ಬ್ರಾಂಡ್ ಇದು. ಸೊ ಇದು ಆಕ್ಚುಲಿ ಬ್ರಾಂಡೆಡ್ ಅಂತ ಹೇಳಿ ಇವತ್ತು ಎಲ್ಲಾ ಕಡೆಗೂ ನಾವು ನೋಡ್ತಾ ಇದ್ದೀವಿ. ಸೊ ಅಂತ ಒಂದು ಒಳ್ಳೆಯ ಬ್ರಾಂಡ್ ಅಂತ ಹೇಳಿ ಎಲ್ಲರೂ ಏನ್ ಅಡ್ವರ್ಟೈಸ್ ನೋಡಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದ್ರದ್ದು ಏನು ಅನ್ನೋದನ್ನ ನಾನು ಇವತ್ತು ನಿಮಗೆ ಒಂದು ಡೆಮೋ ಮೂಲಕ ತೋರಿಸ್ತೇನೆ. ಕಂಪ್ಯಾರಿಸನ್ ಇದು. ಸೊ ಇದೇ ರೀತಿ ಇವತ್ತು ಇಂಟರ್ನ್ಯಾಷನಲ್ WHO ಸಪೋರ್ಟ್ ಮಾಡಿರ್ತಕ್ಕಂತ ಒಂದು ಬ್ರಾಂಡ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಏರೀಸ್ ಬ್ರಾಂಡ್ ಅಂತ ಹೇಳಿ. ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ, ಇದು ಯಾಕೆ ಒಳ್ಳೇದು, ಇದು ಯಾಕೆ ಕೆಟ್ಟದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಸಂಪೂರ್ಣವಾಗಿ ಮಾಹಿತಿ ನೀಡ್ತಾ ಇದ್ದೀನಿ. ಈ ಎಕ್ಸ್ಪ್ಯಾಂಡ್ ಇದೆಯಲ್ಲ, ಎಕ್ಸ್ಪ್ಯಾಂಡ್ ನಾವು ಮಾರ್ಕೆಟಿಂಗ್ ತಂದಾಗ ಟೋಟಲಿ ಇದು ಪ್ಯಾಕ್ ಕ್ಲೋಸ್ ಇರುತ್ತೆ. ಇದನ್ನ ಒಂದ್ಸರಿ ನಾವು ಓಪನ್ ಮಾಡಿದ್ರೆ ಸೊ ಇದನ್ನ ಮತ್ತೆ ರೀಕ್ಲೋಸ್ ಮಾಡ್ಲಿಕ್ಕೆ ಬರಲ್ಲ. ರೀಕ್ಲೋಸ್ ಮಾಡಕ್ ಬಂದಿಲ್ಲ ಅಂತಂದ್ರೆ ಇದ್ರೊಳಗೆ ಇನ್ಸೆಕ್ಟ್ಸ್, ಸೊ ಅದಲ್ದಲೇನೆ ಜಿರಳೆ, ಹಲ್ಲಿ ಎಲ್ಲದೂ ಕೂಡ ಹೋಗ್ಬಿಟ್ಟು ಇದರಲ್ಲಿ ಸೊ ಮೊಟ್ಟೆ ಇರ್ತಕ್ಕಂಥದ್ದು ಕ್ರಿಮಿಕೀಟಗಳು ಹೋಗಿ ಇದರಿಂದ ತೊಂದರೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಇದರಲ್ಲಿ ಇರ್ತಕ್ಕಂಥ ಪ್ಯಾಕ್ ಕೂಡ ಈಗ ನಾನು ಒಂದನ್ನ ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಇರ್ತಕ್ಕಂಥ ಪ್ಯಾಕ್ ಅನ್ನ ನಾನು ಹೊರಗಡೆ ತೆಗೆದು ನಾವು ನೋಡೋದಾದ್ರೆ ಈ ಪ್ಯಾಕ್ ಕೂಡ ಇವತ್ತಿನ ದಿವಸ ಎಷ್ಟು ಸೇಫ್ ಆಗಿದೆ ಅಂತಂದ್ರೆ ಇದು ಟೋಟಲಿ ಓಪನ್ ಆಗಿರೋದನ್ನ ನಾವು ನೋಡ್ತಿದ್ವಿ. ಇದರಲ್ಲೂ ಕೂಡ ಜಿರಳೆ ಈ ತರದನ್ನು ಕೂಡ ಒಳಗಡೆ ಹೋಗ್ಬಿಟ್ಟು ಸೊ ಬ್ಯಾಕ್ಟೀರಿಯಾ ಇವೆಲ್ಲವೂ ಒಳಗಡೆ ಹೋಗಿ ಇನ್ಫೆಕ್ಷನ್ ಒಳಗಾಗ್ಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾವು ನೋಡೋದಾದ್ರೆ ಇದು ಯಾವ ರೀತಿ ಇದೆ ಅಂತಂದ್ರೆ ಓಪನ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಒಂದು ಮೊದಲನೇದಾಗಿ ಯೂಸ್ ಮಾಡಿದ್ದಾರೆ ಹಿಂಭಾಗದಲ್ಲಿ ಈ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಿದ್ದಾರೆ. ಈ ಪ್ಲಾಸ್ಟಿಕ್ ಯಾವ ರೀತಿ ಇದೆ ಅಂತಂದು ನಾವು ನೋಡೋದಾದ್ರೆ ಸೊ ಇದು ಪ್ಲಾಸ್ಟಿಕ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಎಲಾಸ್ಟಿಕ್ ಪ್ಲಾಸ್ಟಿಕ್, ಕಂಪ್ಲೀಟ್ ಆಗಿ ಎಲಾಸ್ಟಿಕ್ ಆಗೋದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿದೆ. ಸೊ ಇದು ಫಸ್ಟ್ ಇದು. ಸೊ ಇದಾದ ನಂತರ ಇದನ್ನ ಓಪನ್ ಮಾಡಿದ್ರೆ ಸೊ ನಾನು ಅವಲೇ ಹೇಳ್ತಾ ಇದ್ದೆ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಹೇಳಿ. ಸೊ ಈ ಬೆಳಕನ್ನ ರೆಡಿ ಮಾಡ್ಲಿಕ್ಕೆ ಆಕ್ಚುಲಿ ಡಯಾಕ್ಸಿನ್ ಅನ್ನೋ ಕೆಮಿಕಲ್ಸ್ ನ ಇದಕ್ಕೆ ಯೂಸ್ ಮಾಡಿರ್ತಾರೆ. ಇದರಲ್ಲಿ ಇರ್ತಕ್ಕಂಥದ್ದು ವೇಸ್ಟ್ ಏನು ಅಂತ ಹೇಳಿ ಇವತ್ತು ಒಂದು ಆಪರೇಷನ್ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ಅದೇ ರೀತಿ ಇಂಟರ್ನ್ಯಾಷನಲ್ ಬ್ರಾಂಡ್ ಆಗಿರ್ತಕ್ಕಂಥ ಏರೀಸ್ ಅನ್ನ ಒಂದು ವುಮೆನ್ಸ್ ಹೆಲ್ತ್ ಸಲುವಾಗಿ ಒಂದು ಅವೇರ್ನೆಸ್ ಪ್ರಾಡಕ್ಟ್ ಇದೆ. ಸೊ ಈ ಪ್ರಾಡಕ್ಟ್ ನ ಯಾವ ರೀತಿ ಇದೆ ಅಂದ್ರೆ ಪ್ಯಾಕಿಂಗ್ ಕಂಪ್ಲೀಟ್ ಇದು ಕ್ಲೋಸ್ಡ್ ಸರ್ಕ್ಯೂಟ್ ಇದೆ. ಸೊ ಇದನ್ನ ಓಪನ್ ಮಾಡ್ಲಿಕ್ಕೆ ಒಂದು ಕ್ಯಾಪ್ ಕೊಟ್ಟಿದ್ದಾರೆ. ಈ ಕ್ಯಾಪ್ ಮೂಲಕ ಇದನ್ನ ಓಪನ್ ಮಾಡಿದಾಗ ಸೊ ಟೋಟಲಿ ಓಪನ್ ಆಗಿ ಮತ್ತೆ ಕ್ಲೋಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅದರಲ್ಲೇ ನೀವು ಓಪನ್ ಮಾಡಿದಿರ್ತಕ್ಕಂಥದ್ರನ್ನ ಒಂದು ಸ್ಯಾಂಪಲ್ ಗೆ ಅಂತ ನಾವು ಪೀಸ್ ತಗೊಳ್ತಾ ಇದ್ದೀನಿ. ಸೊ ಆಫ್ಟರ್ ದಟ್ ಇದನ್ನ ಮತ್ತೆ ಕ್ಲೋಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇದು ಸ್ಟೀಲ್ಡ್ ಕೋಟೆಡ್ ಬಾಕ್ಸ್ ಆಗಿದ್ದು, ಸ್ಟೀಲ್ ಕೋಟೆಡ್ ಬಾಕ್ಸ್. ಇದು ಮಹಿಳೆಯರ ಆರೋಗ್ಯಕ್ಕೋಸ್ಕರನೇ ರೆಡಿ ಮಾಡಿರ್ತಕ್ಕಂಥದ್ದು. ಇಲ್ಲೊಂದು ಲಾಕ್ ಇದೆ. ಸೊ ಈ ಲಾಕ್ ಮೂಲಕ ನಾವು ಇದನ್ನ ಓಪನ್ ಮಾಡಿದ್ರೆ ಯಾವುದೇ ತರದ ಸೊ ಓಪನ್ ಇಲ್ಲದೆ ಇರೋದನ್ನ ನಾವು ನೋಡ್ಬೋದು. ಸೊ ಕಂಪ್ಲೀಟ್ ಕ್ಲೋಸ್ ಆಗಿದೆ. ಇದನ್ನ ಓಪನ್ ಮಾಡಿದಾಗ ಈ ರೀತಿ ಕಂಪ್ಲೀಟ್ ಆಗಿ ಓಪನ್ ಆಗೋದನ್ನ ನೋಡ್ಬೋದು. ಇದರಲ್ಲೂ ಕೂಡ ಹಿಂದ್ಗಡೆ ಒಂದು ಹೈ ಸ್ಟ್ಯಾಂಡರ್ಡ್ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಇದು ಯಾವ ರೀತಿ ಇದೆ ಅಂತ ಅನ್ನೋದನ್ನ ನಾವ್ ಇಲ್ಲೊಂದು ಡೆಮೋ ಮೂಲಕ ನೋಡ್ಬೋದು. ಸೊ ಇದು ಪ್ಲಾಸ್ಟಿಕ್ ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಸೊ ಇದು ಎಕೋ ಫ್ರೆಂಡ್ಲಿ ಆಗಿದೆ. ಇದನ್ನ ಕಟ್ ಮಾಡಿದ್ರೆ ಸೊ ಈಸಿಯಾಗಿ ಕಟ್ ಆಗುತ್ತೆ. ಇದು ಎಲಾಸ್ಟಿಕ್ ಆಗಲ್ಲ. ಇದು ಬರ್ನ್ ಮಾಡಿದ್ರೆ ಈಸಿಯಾಗಿ ಬರ್ನ್ ಆಗುತ್ತೆ. ಸೊ ಪೌಡರ್ ತರ ಆಗುತ್ತೆ ಬರ್ನ್ ಮಾಡಿದಾಗ. ಸೊ ಇಲ್ಲೂ ಕೂಡ ನಾವು ಇದನ್ನ ಓಪನ್ ಮಾಡಿದಾಗ ನೋಡ್ತಾ ಇದ್ದೀವಿ. ಸೊ ಕಂಪ್ಲೀಟ್ಲಿ ಕಾಟನ್ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದಾಗಿದೆ. ಸೊ ಇದಕ್ಕೆ ನಾವು ಜಸ್ಟ್ ಜನರಲ್ ಆಗಿ ಫೀಲ್ ಮಾಡಿದ್ರೆ ಸೊ ಈ ಸ್ಮೂತ್ನೆಸ್ ಹೇಗಿದೆ ಯಾವ್ದು ಅಂತ ಹೇಳಿ ನಮಗೆ ಟಚ್ ಫೀಲ್ ಆಗುತ್ತೆ. ನಾನೀಗ ಲಿಕ್ವಿಡ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಒಂದು 10 ml ಲಿಕ್ವಿಡ್ ತಗೊಂಡಿದ್ದೀನಿ. ಈ ಲಿಕ್ವಿಡ್ ನ ಸೊ ಇದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ ಬ್ರಾಂಡ್ ಇರ್ತಕ್ಕಂಥದ್ರ ಮೇಲೆ ಕಂಪ್ಲೀಟ್ ಹಾಕಿದ್ದೀನಿ. 10 ml. ಸೊ 12 ml ಹಾಕಿದ್ದೀನಿ. ಸೊ ಅನದರ್ ಮತ್ತೊಂದು 12 ml ನ
ಹಾಕ್ತಾ ಇದ್ದೀನಿ. ಸೊ ಅನದರ್ 12 ml 3 times ಹಾಕ್ತಾ ಇದ್ದೀನಿ. ಸೊ ಅಲ್ಲಿಗೆ 36 ml ಆಯ್ತು. 12 ಮೂಲೆ 36 ml ಆಗಿದೆ. ಸೊ ಅದೇ ರೀತಿ WHO ಅಪ್ರೂವ್ ಮಾಡಿರ್ತಕ್ಕಂಥ ಇಂಟರ್ನ್ಯಾಷನಲ್ ಬ್ರಾಂಡ್ ಮೇಲೆ ಕೂಡ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಇದನ್ನ. ಇದು ಯಾಕಪ್ಪ ಅಂದ್ರೆ ಸೆಟ್ಟಿಂಗ್ ಕೆಪಾಸಿಟಿ ಏನಿದೆ ಅನ್ನೋದನ್ನ ನಾವು ತಿಳ್ಕೊಬಹುದಾಗಿದೆ ಇಲ್ಲಿ. ಸೊ 12 ml ನ ಆಡ್ ಮಾಡ್ತಾ ಇದ್ದೀನಿ. So third time. ಸೊ ಇದಕ್ಕೂ ಥರ್ಡ್ ಟೈಮ್ ಹಾಕಿದ್ದೀನಿ, ಇದಕ್ಕೂ ಥರ್ಡ್ ಟೈಮ್ ಹಾಕಿದ್ದೀನಿ. ಈಗ ಜಸ್ಟ್ ನಾವು ಫೀಲ್ ಮಾಡಿದ್ರೆ ಸೊ ಇದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ನಾವು ಫೀಲ್ ಮಾಡಿದಾಗ ಸೊ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಇದು ಕೈಗೆ ವೆಟ್ಟಾಗಿರ್ತಕ್ಕಂಥದ್ದು ಲಿಕ್ವಿಡ್ ಅಂಟ್ಕೊಳ್ತಾ ಇರ್ತಕ್ಕಂಥದ್ದು ನೋಡಬಹುದು. ಇದು ಕಂಪ್ಲೀಟ್ಲಿ ಕ್ಲೋಸ್ಡ್ ಸರ್ಕ್ಯೂಟ್. ಸೊ ಇದಕ್ಕೆ ಇನ್ನೂ ಒಂದು 12 ml ಅಂತದ್ದು ಇನ್ನೂ 2 ಟೈಮ್ ಹಾಕ್ತೇನೆ. ಅಲ್ಲಿಗೆ ಟೋಟಲ್ 12 60 ml ಲಿಕ್ವಿಡ್ ನ ನಾವು ಸ್ಪ್ರೇ ಮಾಡ್ದಂಗ ಆಯ್ತು. ಸೊ ನೋಡ್ತಾ ಇದ್ದೀರಾ ಇದ್ರ ಸಕ್ಕಿಂಗ್ ಕೆಪಾಸಿಟಿ ಏನಂತ ನೋಡಿದ್ರೆ, ಸೊ ಇದು 5 ಟೈಮ್ಸ್ ಹಾಕಿದ್ದೀನಿ. ಇದಕ್ಕೂ ಕೂಡ 5 ಟೈಮ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದಕ್ಕೂ ಕೂಡ 5 ಟೈಮ್ಸ್ ಆಯ್ತು. ಸೊ ಇದಕ್ಕೂ 60 ml ಹಾಕಿದ್ದೀನಿ, ಇದಕ್ಕೂ 60 ml ಹಾಕಿದ್ದೀನಿ. ಸೊ ಇದೇ ಏನಾದ್ರು ಲೀಕೇಜ್ ಇದೆಯಾ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಈ ಪಿರಿಯಡ್ಸ್ ಟೈಮ್ ನಲ್ಲಿ ಯೂಸ್ ಮಾಡಿದಾಗ ಲೀಕೇಜ್ ಏನಿದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸ್ನೇಹಿತರೆ 60 ml ಹಾಕಿದ್ದೀನಿ. ಅದರಲ್ಲಿ ಸಬ್ ಟೋಟಲ್ ಲೀಕೇಜ್ ನ ನಾವು ಅಬ್ಸರ್ವ್ ಮಾಡಬಹುದು. ಇದರಿಂದ ಕೂಡ ಮಹಿಳೆಯರಿಗೆ ತುಂಬಾ ತೊಂದರೆಗಳಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಅದಕ್ಕಾಗಿನೇ ಕಂಪನಿಯವರೇ ಮೆನ್ಷನ್ ಮಾಡಿರ್ತಾರೆ. ಬಹಳಷ್ಟು ಜನ ಮಹಿಳೆಯರು ನೋಡಿರಲ್ಲ, ಪೀರಿಯಡ್ಸ್ ಟೈಮ್ ನಲ್ಲಿ ಪ್ರತಿ 2 to 3 hours ಒಂದು ಪ್ಯಾಡ್ ಅನ್ನ ಚೇಂಜ್ ಮಾಡಿ ಅಂತ. 2 to 3 hours ಅಂದ್ರೆ 24 hours ಅಂತಂದ್ರೆ ಕನಿಷ್ಠ 3 hours ಅಂತಂದ್ರೆ ಸೊ ಅದನ್ನ ಡಿವೈಡ್ ಮಾಡಿದ್ರೆ ಸೊ ಒಂದು ದಿನಕ್ಕೆ ಕನಿಷ್ಠ 6 ಪ್ಯಾಡ್ ಅನ್ನ ಆದ್ರೂ 6 ರಿಂದ 8 ಪ್ಯಾಡ್ ಅನ್ನ ಇದನ್ನ ಯೂಸ್ ಮಾಡ್ಬೇಕಾಗತ್ತೆ. ಸ್ನೇಹಿತರೆ ಇಲ್ಲಿ ನೋಡಿದ್ವಿ ಅದೇನೆ. ಸೊ WHO ಅಪ್ರೂವ್ ಮಾಡಿರ್ತಕ್ಕಂಥ ಇಂಟರ್ನ್ಯಾಷನಲ್ ಏರೀಸ್ ಬ್ರಾಂಡ್ ಹೇಗಿದೆ ಅಂತ ನಾವು ಅಬ್ಸರ್ವ್ ಮಾಡಿಕೊಂಡ್ರೆ, ಟೋಟಲಿ ಇಲ್ಲೊಂದು ಗ್ಲಾಸ್ ತಗೊಂಡಿದ್ದೀನಿ. ಗ್ಲಾಸ್ಗೆ ಒಂದೇ ಒಂದು ಡ್ರಾಪ್ ಕೂಡ ಟೋಟಲ್ ಆಗಿ ನಾನು ಇಲ್ಲಿ ಕೂಡ ಪ್ರೆಸ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಡ್ರಾಪ್ ಕೂಡ ನಮ್ಗೆ ಸೊ ಹೊರಗಡೆ ಆಗದೆ ಇರ್ತಕ್ಕಂಥ ಕಂಪ್ಲೀಟ್ ಲಾಕಿಂಗ್ ಸಿಸ್ಟಮ್ ನಲ್ಲಿ ಇರೋದನ್ನ ಅಬ್ಸರ್ವ್ ಮಾಡ್ಬೋದು. ಸೊ ಈಗ ಇದರಲ್ಲಿ ಎಷ್ಟು ಲೇಯರ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಇದು ಮಾರ್ಕೆಟ್ ನಲ್ಲಿ ಸಿಗ್ತಾ ಇರ್ತಕ್ಕಂಥ ಎಕ್ಸ್ ಬ್ರ್ಯಾಂಡ್. ಸೊ ಸ್ನೇಹಿತರೆ ಇದು ಫಸ್ಟ್ ಲೇಯರ್. ಇದನ್ನ ಈ ರೀತಿ ಯಾವ ಒಬ್ಬ ಮಹಿಳೆ ಕೂಡ
ಮಾಡಿರಲ್ಲ. ನಾನು ಇದನ್ನ ಆಪರೇಷನ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಯಾವ್ದನ್ನೇ ಬಳಕೆ ಮಾಡ್ಬೇಕಾದ್ರೆ ಅದರದ ಗುಣಮಟ್ಟನ ತಿಳ್ಕೊಳ್ಳಿಕ್ಕೆ ಈ ರೀತಿ ಒಂದು ಡೆಮೋ ಮಾಡ್ಬಿಟ್ಟು, ಸೊ ಡೆಮೋ ಥ್ರೂ ನಲ್ಲಿ ಅದ್ರಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡು ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ನಿಂದ ದೂರ ಇರ್ಬೋದು ಅಂತ ಹೇಳಿ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನೇನ್ ನಾವು ನೋಡ್ತಾ ಇದ್ದೀವಿ, ಇದು ಒಂದು ತರದ ಪ್ಲಾಸ್ಟಿಕ್ ಆಗಿದೆ. ಸೊ ನಾನೇನ್ ಅವಾಗಲೇ ರೀಸೈಕಲ್ ಪ್ಲಾಸ್ಟಿಕ್ ಹೇಳಿದ್ನಲ್ಲ, ಆ ತರ ಪ್ಲಾಸ್ಟಿಕ್ ನಿಂದ ತಯಾರು ಮಾಡಿರ್ತಕ್ಕಂಥದ್ದು ಇದು ನೋಡಿ ಎಲಾಸ್ಟಿಕ್ ಆಗ್ತಾ ಇದೆ. ಆಮೇಲೆ ಸ್ನೇಹಿತರೆ ಬಂಧುಗಳೇ, ಇದೇನಾಗಿದೆ ಅಂತಂದ್ರೆ ಇದ್ರೊಳಗಡೆ ಲಿಕ್ವಿಡ್ ಪಾಸ್ ಆಯ್ತು ಅಂತಂದ್ರೆ ಲಾಕ್ ಆಗದೆ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಅದಲ್ದಲ್ಲಿ ಇದನ್ನ ಕಂಪ್ಲೀಟ್ ನಾವು ಫೀಲ್ ಮಾಡಿದ್ರೆ ವೆಟ್ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಅದಾದ್ಮೇಲೆ ಸೆಕೆಂಡ್ ಲೇಯರ್ ನಾವು ನೋಡ್ತಾ ಇದ್ದೀವಿ. ಇಲ್ಲಿವರೆಗೂ ನಾವೇನು ಅದರಲ್ಲಿ ಡಯಾಕ್ಸಿನ್ ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಅಂತ ಹೇಳ್ತಾ ಇದ್ವಿ. ಸೊ ಆ ಮೆಟೀರಿಯಲ್ ಇದೆ ಇಲ್ಲಿ. ಸೊ ಕಂಪ್ಲೀಟ್ಲಿ ಈ ರೀತಿ ಕಟ್ ಆಗಿ ಹೋಗ್ತಾ ಇರ್ತಕ್ಕಂಥದ್ದು. ಇದನ್ನ ಎಲ್ಲಪ್ಪ ಅಂದ್ರೆ ನಾವು ಟಿಶ್ಯೂ ಪೇಪರ್ಸ್ ಇಂಥ ಜಾಗದಲ್ಲಿ ಇದನ್ನ ನೋಡ್ತೇವೆ. ಅಂತ ಒಂದು ವೇಸ್ಟ್ ಮೆಟೀರಿಯಲ್ ನ ಇಲ್ಲಿ ಬಳಕೆ ಮಾಡಿದ್ದಾರೆ. ಸೊ ಇದರಿಂದ ಸರ್ವಿಕ್ ಕ್ಯಾನ್ಸರ್ಸ್, ಬ್ರೆಸ್ಟ್ ಕ್ಯಾನ್ಸರ್ಸ್, ಈ ತರ ಹಲವಾರು ಕ್ಯಾನ್ಸರ್ ಕಾಯಿಲೆಗಳು ಮಹಿಳೆಯರಲ್ಲಿ ಬಂದು ಸೊ ಡೇಂಜರ್ ಝೋನ್ಗೆ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ ಸ್ನೇಹಿತರೆ. ಸೊ ಇದು ಆಕ್ಚುಲಿ ಇದನ್ನ ಮಣ್ಣಲ್ಲಿ ಹಾಕಿದ್ರು ಕೂಡ ಕೆಮಿಕಲ್ ಅನ್ನ ನಾವು ಮತ್ತೆ ಮಣ್ಣಿಗೆ ಸೇರಿಸಿದ ಪಾಪ ನಮಗೆ ಬಂದೇ ಬರುತ್ತೆ. ಸೊ ಅದೇ ರೀತಿ ಥರ್ಡ್ ಲೇಯರ್ ನ, ಇದರಲ್ಲಿ ಇರೋದೇ 3 ಲೇಯರ್. ಥರ್ಡ್ ಲೇಯರ್ ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಾನ್ ಬ್ರೀತಬಲ್ ಅಂತ ಹೇಳ್ತೀವಿ. ಯಾವುದೇ ಏರು ಇನ್ ಅಂಡ್ ಔಟ್ ಆಗದೆ ಇರ್ತಕ್ಕಂಥ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಿದ್ದಾರೆ. ಇದು ಕೂಡ ಎಲಾಸ್ಟಿಕ್ ಪ್ಲಾಸ್ಟಿಕ್ ನೋಡ್ತಾ ಇದ್ದೀರಾ. ಈ ಒಂದು ವೆರಿ ಹಾರ್ಡ್ ಮೆಟೀರಿಯಲ್ ನ ಇದರಲ್ಲಿ ಬಳಕೆ ಮಾಡಿದರೆ ಇದರಿಂದ ಸಾಕಷ್ಟು ಮಹಿಳೆಯರಲ್ಲಿ ಇವತ್ತು ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಏರ್ ಇನ್ ಔಟ್ ಆಗದೆ ಇರ್ತಕ್ಕಂಥದ್ರಿಂದ ಸಾಕಷ್ಟು ರೋಗಗಳು ಬೇಗ ಬರ್ಲಿಕ್ಕೆ ಕಾರಣ ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸೊ ಅದೇ ರೀತಿ ಬ್ರಾಂಡೆಡ್ ಆಗಿರ್ತಕ್ಕಂಥದ್ದು WHO ಅಪ್ರೂವ್ ನಲ್ಲಿ ಇರ್ತಕ್ಕಂಥ ಬ್ರಾಂಡೆಡ್ ಮೆಟೀರಿಯಲ್ ನ ನಾವು ಇವತ್ತು ನೋಡೋಣ. ಸ್ನೇಹಿತರೆ, WHO ವರ್ಲ್ಡ್ ವೈಡ್ ನಲ್ಲಿ ತುಂಬಾ ನೇಮ್ ಒನ್ ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಪ್ರಾಡಕ್ಟ್ ನ ಮೊದಲನೇ ಲೇಯರ್ ನ ನಾನು ಈ ನಿಮ್ಮ ಎದುರಿಗೆ ಓಪನ್ ಮಾಡ್ತಾ ಇದ್ದೀನಿ. ಸೌಂಡ್ ಕೇಳಿಸ್ತಾ ಇದೆ. ಆಕ್ಚುಲಿ ಫುಲ್ ಡ್ರೈ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇದು ಫಸ್ಟ್ ಲೇಯರ್ ಬಂಧುಗಳೇ. ಇದು ಕೂಡ ಇದು ಯಾವ ರೀತಿ ಇದೆ ಅಂತಂದ್ರೆ ಏರ್ ಇನ್ ಅಂಡ್ ಔಟ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತಕ್ಕಂತ ಸಿಚುವೇಶನ್ ನಲ್ಲಿ ಇದೆ. ಇದು ಯಾವುದೇ ಪ್ಲಾಸ್ಟಿಕ್ ಅಲ್ಲ, ಪ್ಯೂರ್ಲಿ ಕಾಟನ್ ಮೇಡ್ ಆಗಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ಇದು ಫಸ್ಟ್ ಲೇಯರ್. ಸೆಕೆಂಡ್ ಲೇಯರ್ ಒಂದಿದೆ ಇಲ್ಲಿ. ಇದು ವೆರಿ ಸೇಫೆಸ್ಟ್ ಲೇಯರ್. ಇದೇನಪ್ಪಾ ಅಂತಂದ್ರೆ ಆಂಟಿ ಆಕ್ಸಿಜನ್ ಅಯಾನ್ ಅಂತ ಹೇಳ್ತೀವಿ. ಅಯಾನ್ ಆಕ್ಸಿಜನ್ ಇರ್ತಕ್ಕಂಥದ್ದು ಒಂದು ಲೇಯರ್ ಇದು. ಸೊ ಈ ಲೇಯರ್ ನಿಂದ ಸುಮಾರಷ್ಟು 99 ಬ್ಯಾಕ್ಟೀರಿಯಲ್ನ ಕೊಲ್ತಕ್ಕಂತ ಒಂದು ಕೆಪಾಸಿಟಿ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದನ್ನ ಯೂಸ್ ಮಾಡಿದ್ರೆ ಸ್ಕಿನ್ ನಲ್ಲಿ ಇರ್ತಕ್ಕಂಥ ರ್ಯಾಶಸ್, ಬ್ಯಾಕ್ಟೀರಿಯಲ್ನ ಹ್ಯಾಕಿಲ್ ಮಾಡುತ್ತೆ ಅಂತ ಒಂದು ಸಣ್ಣ ವಿಡಿಯೋ ಮೂಲಕ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಯಾನ್ ಸ್ಟ್ರಿಪ್ ನ ಬಳಕೆ ಮಾಡಿರ್ತಕ್ಕಂಥದ್ದು ಅದನ್ನ ಒಂದು ವಿಡಿಯೋ ನೋಡ್ತಾ ಇದೀವಿ ಇಲ್ಲಿ. ಇದೊಂದು 6 ತಿಂಗಳ ಬೇಬಿ ಸಿಂಡ್ರೋಮ್ ಅಂತ ಹೇಳಿ ಇದೊಂದು ಅಯಾನ್ ರಿಪೋರ್ಟ್. ಇದು ಸಿಂಡ್ರೋಮ್ ಅಂತ ಹೇಳಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಒಳಗಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಒಂದು 6 ತಿಂಗಳ ಮಗು ಇದು. ಆಕ್ಚುಲಿ ಇನ್ಫೆಕ್ಷನ್ ಆಗಿದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಇದನ್ನ ಮೆಡಿಕಲ್ ನಲ್ಲಿ
ಸ್ಕ್ಯಾಲ್ಡೆಡ್ ಸ್ಕಿನ್ ಸಿಂಡ್ರೋಮ್ ಅಂತ ಕರೀತಾರೆ. ಇದೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಈ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ತಕ್ಕಂಥ ಮಗುವಿಗೆ ಈ ಆನಯನ್ ಸ್ಟ್ರಿಪ್ ಅನ್ನು ಬಳಕೆ ಮಾಡಿದ್ದಾರೆ. ಯಾಕೆಂತಂದ್ರೆ ಈ ಟೈಮ್ ನಲ್ಲಿ ನಿಮ್ಗೆ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಎನಿ ಟೈಪ್ಸ್ ಆಫ್ ರ್ಯಾಷಸ್ ಇನ್ಫೆಕ್ಷನ್ಸ್ ನ ಇದು ಫಿಲ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇದೆ. 99.9% ನಷ್ಟು ಬ್ಯಾಕ್ಟೀರಿಯಾ ಕಿಲ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇದೆ. ಇದನ್ನ ಯೂಸ್ ಮಾಡಿದಾಗ ನೆಕ್ಸ್ಟ್ ಡೇ ಇದನ್ನ ನೋಡ್ತಾ ಇದೀವಿ ನಾವು. ನೆಕ್ಸ್ಟ್ ಡೇ ಸೊ ಥರ್ಡ್ ಡೇ ನಾವು ನೋಡ್ತಾ ಇದ್ದೀವಿ. ಸೊ ಸಾಕಷ್ಟು ಡಿಫರೆನ್ಸ್ ಆಗಿರ್ತಕ್ಕಂಥದ್ದು ಇಲ್ಲಿ ಗಮನಿಸಬಹುದು. ಸೊ ಇದು ಫೋರ್ತ್ ಡೇ. ಇದು ರಿಯಾಲಿಟಿನ ಅಂತಂದ್ರೆ ರಿಯಾಲಿಟಿ ಚೆಕ್ ಮಾಡ್ಬೋದು ಯಾರಾದ್ರೂ. ಫಿಫ್ತ್ ಡೇ ಇದು. ಆಫ್ಟರ್ ಒನ್ ವೀಕ್ ಆದ್ಮೇಲೆ ಕಂಪ್ಲೀಟ್ ಟೋಟಲಿ ಮಗು ಸಂಪೂರ್ಣ ಗುಣ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದು. ಇದನ್ನ ಎನಿ ಟೈಪ್ಸ್ ಆಫ್ ವೋನ್ಸ್, ಬರ್ನಿಂಗ್ ಆಗಿರ್ತಕ್ಕಂಥದ್ದು ಅಂತದ್ದು ಎಲ್ಲದಕ್ಕೂ ಗಾಯಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡಿದಾಗ ಇದೇ ರಿಸಲ್ಟ್ ಅನ್ನ ಅಲ್ಲೂ ಕೂಡ ನಾವು ಕಾಣ್ಬೋದು. ಏನು ಆಯಿಲ್ ಸ್ಟಿಪ್ ನ ಸೊ ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ಯಾಕ್ ನಲ್ಲಿ ಇರೋದನ್ನ ತೆಗೆದ್ಬಿಟ್ಟು ನಾವು ಯೂಸ್ ಮಾಡಿದಾಗ ಸಿಗ್ತಕ್ಕಂತ ಒಂದು ವಿಶೇಷವಾದ ರಿಸಲ್ಟ್ ಆಗಿದೆ. ಲೇಯರ್ ಇದು ಮೂರನೇ ಲೇಯರ್, ಥರ್ಡ್ ಲೇಯರ್ ಅಂತ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಟೋಟಲಿ ಕಾಟನ್ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೌಂಡ್ ಕೇಳ್ತಾ ಇದೆ. ಆಕ್ಚುಲಿ ಕಂಪ್ಲೀಟ್ ವಾಟರ್ ಅಬ್ಸರ್ವ್ ಆಗಿದೆ. ಲಾಕಿಂಗ್ ಸಿಸ್ಟಮ್ ಇದೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಟನ್ನಲ್ಲಿ ಬಂಧುಗಳೇ, ಇದರಲ್ಲಿ 2 ಲೇಯರ್ಸ್ ಸ್ಟಿಕ್ ಆಗಿದೆ. ಇದರಲ್ಲಿ 2 ಲೇಯರ್ಸ್ ಇದೆ. ಇದು ಒಂದು ಲೇಯರ್, ಇದು ಫೋರ್ತ್ ಲೇಯರ್. ಇದು ಟೋಟಲ್ ಪ್ಯಾಕ್ ಆಗಿರ್ತಕ್ಕಂಥದ್ದು. ಇದು ಕಂಪ್ಲೀಟ್ಲಿ ನೀರಲ್ಲಿ ಕರ್ತಕ್ಕಂಥ ಎಕೋ ಫ್ರೆಂಡ್ಲಿ ನಾರ್ಮಲ್ ಪೇಪರ್ನ ಯೂಸ್ ಮಾಡಿದ್ದಾರೆ ಇಲ್ಲಿ ಮಹಿಳೆಯರ ಆರೋಗ್ಯ ಸಲುವಾಗಿ. ಅದನ್ನ ನೀವು ನೋಡ್ಬೋದು. ಅದಲ್ದಲೇನೆ ಇಲ್ಲೊಂದು ಶೀಟನ್ನ ನೀವು ನೋಡ್ತಾ ಇದ್ದೀರಿ. ಇದು 5th ಒಂದು ಶೀಟು ಕಂಪ್ಲೀಟ್ಲಿ ಡ್ರೈ. ಸೌಂಡ್ ಕೇಳ್ತಾ ಇದೆ ಅನ್ಕೊಳ್ತೀನಿ. ಇದೇನಪ್ಪಾ ಅಂತಂದ್ರೆ ಯಾವುದೇ ನೀರನ್ನ ತಾನು ಅಂಟಿಸ್ಕೊಳ್ದೆ ಇರ್ತಕ್ಕಂಥದ್ದನ್ನ ನೋಡ್ಬೋದು. ಡ್ರೈ ಪ್ಯೂರ್ ಕಾಟನ್. ಸೊ ಇದು 4th and 5th ಲೇಯರ್ಸ್. ಸೊ 6th ಲೇಯರ್ ನೋಡೋದಾದ್ರೆ ಒಂದು ಜೆಲ್ ನೋಡ್ತಾ ಇದೀವಿ ನಾವೀಗ. ಸೆಟ್ ಮಾಡಿರ್ತಕ್ಕಂಥ ಜೆಲ್ಲು ಇದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಆದ್ರೆ ಫುಲ್ ವೈಟ್ನೆಸ್ ಅಲ್ಲಿ ಇರುತ್ತೆ. ಸೊ ಇದು ಅಲೋವೆರಾ ಬೇಸ್ಡ್ ಆಗಿರ್ತಕ್ಕಂಥ ಜೆಲ್ ಆಗಿದೆ. ಇದನ್ನ ಸಾಕಷ್ಟು ಬ್ಯೂಟಿ ಪಾರ್ಲರ್ಗಳಲ್ಲಿ ಫೇಶಿಯಲ್ ಮಾಡ್ಲಿಕ್ಕೆ ಬಳಕೆ ಮಾಡ್ತಾರೆ. ಬಂಧುಗಳೇ, ಇದು 5th ಲೇಯರ್ ಆಗಿದೆ. ಅವಾಗಲೇ ಒಂದು 60 ml ನಷ್ಟು ನಾನು ಲಿಕ್ವಿಡ್ ನ ಇದಕ್ಕೆ ಸ್ಪ್ರೇ ಮಾಡಿದ್ದೆ. ಸೊ ಅನದರ್ ಬ್ರಾಂಡ್ ಇದರಲ್ಲಿ ನೋಡಿದ್ರಿ. ಸೊ ಅದರಲ್ಲಿ ಒಂದು 60 ml ಹಾಕಿದ್ರೆ ಅದರಲ್ಲಿ 50% ಸೊ ಹೊರಗಡೆ ಲೀಕ್ ಆಗಿದ್ದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಮತ್ತೆ ನಾನು ಇದಕ್ಕೆ ಇನ್ನೂ ಒಂದು 60 ml ನ ಆಡ್ ಮಾಡ್ಲಿಕ್ಕೆ, ಇದರ ಅಬ್ಸರ್ವಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ಅವಾಗಲೇ 5 ಹಾಕಿದ್ದೆ. ಇದು 6,
7 8 9 ಬಂಧುಗಳೇ 10 12 ml 10 ಸರಿ ಹಾಕಿದ್ದೀನಿ ಅಂತಂದ್ರೆ ಸೊ ಒಂದು 120 ml ಅಂತ ಹೇಳ್ಬೋದು, 120 ml ಅಂತ. ಟೋಟಲ್ ಇದು ಕಂಪ್ಲೀಟ್ ಚೆಕ್ ಮಾಡಿರೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇದು ಕಂಪ್ಲೀಟ್ ಅಬ್ಸರ್ವ್ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದು. ಇದು ಯಾವುದೇ ತರದ ಮತ್ತೆ ಕಂಪ್ಲೀಟ್ ಲಾಕ್ ಮಾಡ್ಕೊಂಡು ಇರೋದನ್ನ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿ ಕಂಪ್ಲೀಟ್ ಲಾಕ್ ಆಗಿದೆ. ಈ ರೀತಿ ಕೇಕ್ ರೂಪದಲ್ಲಿ ನಮ್ಗೆ ಸಿಗ್ತಾ ಇದೆ. ಇದೇನಪ್ಪಾ ಅಂತಂದ್ರೆ ಯಾವುದೇ ಲೀಕೇಜ್ ಆಗದಾಗೆ ಪ್ರೊಟೆಕ್ಷನ್ ಮಾಡ್ತಕ್ಕಂತ ಸೊ ಗುಣನ ಹೊಂದಿದೆ ಅಂತ ಹೇಳಿ. ಫಿಫ್ತ್ ಲೇಯರ್ ಆಯ್ತು. ಈಗ 6th ಲೇಯರ್ ನೋಡ್ತಾ ಇದ್ದೀವಿ. ಕಂಪ್ಲೀಟ್ಲಿ ಸೌಂಡ್ ಬರ್ತಾ ಇದೆ. ಇಲ್ಲಿ ಯಾವುದೇ ವಾಟರ್ ಬಂದಿಲ್ಲ ಅಂತ ಹೇಳಿ. ಇದನ್ನ ಏನ್ ಹೇಳ್ತೀಪ್ಪ ಅಂತಂದ್ರೆ ಬ್ರೀತಬಲ್ ಅಂತ ಹೇಳ್ತೀವಿ. ಸೊ ಇದೇನಪ್ಪಾ ಅಂದ್ರೆ ಇನ್ ಅಂಡ್ ಔಟ್ ಏರ್ ಪಾಸ್ ಆಗುತ್ತೆ. ಅದಕ್ಕೆ ಸಣ್ಣ ಸಣ್ಣ ಡಾಟ್ಗಳು ನೋಡ್ಬೋದು. ಇದು ವಿಶೇಷವಾದ ಟೆಕ್ನಾಲಜಿ ಒಳಗೆ ರೆಡಿ ಮಾಡಿದ್ದಾರೆ. ಇದು ಮೇಜ್ ಎಕ್ಸ್ಟ್ರಾಕ್ಟ್ ಇರ್ತಕ್ಕಂತ ಒಂದು ಶೀಟ್ ಆಗಿದೆ. ಮೇಜ್ ಅಂದ್ರೆ ಗೋವಿನ ಜೋಳದ ಮೇಲಿನ ಒಂದು ಶೀಟ್ ಅನ್ನ ಸೊ ಯೂಸ್ ಮಾಡ್ಬಿಟ್ಟು ಮಾಡಿದ್ದಾರೆ. ಇದು ಯಾಕೆ ಅಂತಂದ್ರೆ ಮಹಿಳೆಯರಲ್ಲಿ ಪೀರಿಯಡ್ಸ್ ಟೈಮ್ ನಲ್ಲಿ ಎಕ್ಸೆಸ್ ಆಫ್ ಹೀಟ್ ಆಗ್ತಕ್ಕಂಥ ಜಾಸ್ತಿ ಇರುತ್ತೆ. ಆ ಹೀಟ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಸಲುವಾಗಿ ಈ ಏರಿಸ್ ಕಂಪನಿಯವರು ಸೊ ಬ್ರಾಂಡೆಡ್ ಕಂಪನಿಯವರು ನಮಗೆ ಸೊ ಇದು ಒಂದು ಶೀಟ್ ಅನ್ನ ಕೊಟ್ಟಿದ್ದಾರೆ. ಇದು ಕೂಡ ವೆರಿ ವ್ಯಾಲ್ಯೂಬಲ್ ಇದು. ಸೊ ಇದು ಒಂದ್ಸರಿ ಏರ್ ಪಾಸ್ ಆಯ್ತು ಅಂದ್ರೆ ಲಾಕ್ ಆಗ್ಬಿಡುತ್ತೆ. ರಿಪೀಟ್ ಆ ಯಾವುದೇ ಲಿಕ್ವಿಡ್ ನ ವಾಪಸ್ ಹೋಗ್ಲಿಕ್ಕೆ ಬಿಡಲ್ಲ. ಇದು ಸೇಫ್ಟಿ ಮೇಜರ್. ಇದು ಕೂಡ ಸೊ ಕಂಪ್ಲೀಟ್ಲಿ ಆ ಮೇಜ್ ಎಕ್ಸ್ಟ್ರಾಕ್ಟ್ ನಿಂದ ಮಾಡಿರ್ತಕ್ಕಂಥ ಹೆಲ್ತಿ ಸೀಟ್ ಆಗಿದೆ. ಉಷ್ಣನ ತಡೆ ಹಿಡಿಯುತ್ತೆ, ನಾರ್ಮಲ್ ಮಾಡ್ಕೊಡುತ್ತೆ. ಅದಾದ್ಮೇಲೆ 7th ಲೇಯರ್ ನೋಡ್ತಾ ಇದೀವಿ. ಕಂಪ್ಲೀಟ್ಲಿ ಯಾವುದೇ ವಾಟರ್ ಇಲ್ಲಿವರೆಗೂ ಬಂದಿಲ್ಲ. ಕಂಪ್ಲೀಟ್ ಡ್ರೈ ಕಾಟನ್. ಇದನ್ನ ಮುಟ್ ನೋಡಿದ್ರೆ ಕಂಪ್ಲೀಟ್ ಡ್ರೈ ಕಾಟನ್. ಸೊ ಇದನ್ನ ನಾವು ನೋಡ್ಬೋದು. ಇದೆಲ್ಲವೂ ಮಹಿಳೆಯರ ಪ್ರೊಟೆಕ್ಷನ್ ಸಲುವಾಗಿ ಈ ಏರಿಸ್ ಬ್ರಾಂಡ್ ಕಂಪನಿಯವರು ಮಾಡಿರ್ತಕ್ಕಂಥದ್ದು. ಸೊ ಈಗ ಲಾಸ್ಟ್ ಒನ್ ನಾವು ನೋಡ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ ಹೈ ಕ್ವಾಲಿಟಿ ಸೊ ಪೇಪರ್ ಮಿಕ್ಸ್ಡ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಪೇಪರ್ ಇದೆ ಇದರಲ್ಲಿ. ಸೊ ಅದನ್ನ ಮಿಕ್ಸ್ ಮಾಡಿದ್ದಾರೆ. ಇದೇನಪ್ಪಾ ಅಂದ್ರೆ ಪೇಪರ್ ತರ ಕಟ್ ಆಗುತ್ತೆ. ಅವಾಗಲೇ ನಾವು ನೋಡಿದ್ವಿ, ಅದನ್ನ ನೋಡಿದಾಗ ಅದು ಎಲಾಸ್ಟಿಕ್ ಆಗ್ತಾ ಇತ್ತು. ಇದು ಪೇಪರ್ ತರ ಈಸಿಯಾಗಿ ಕಟ್ ಆಗ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಈ ರೀತಿ ಯಾವುದೇ ಎಲಾಸ್ಟಿಕ್ ಆಗ್ತಕ್ಕಂಥದ್ದು ಇಲ್ಲ. ಹಾಗಾಗಿ ಇದು ವೆರಿ ಕ್ವಾಲಿಟಿ ಇರ್ತಕ್ಕಂಥದ್ದು. ಸೊ ಅಂತ ಒಂದು ಹೈಜೆನಿಕ್ ಪ್ರಾಡಕ್ಟ್ ಬಗ್ಗೆ ನಾವು ನೀವೆಲ್ಲ ಡೆಮೋ ನೋಡಿದೀವಿ ಈಗ. ಸೊ ಇದರಲ್ಲಿ ಇನ್ನೂ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ಪ್ಯಾಕ್ ನಲ್ಲಿ ಒಂದು ಟೆಸ್ಟಿಂಗ್ ಕಿಟ್ ಅನ್ನ ಕೊಡ್ತಾರೆ. ಬ್ರಾಂಡ್ ಪ್ಯಾಕ್ ನಲ್ಲಿ ಪ್ರತಿಯೊಂದು ಪ್ಯಾಕ್ ನಲ್ಲೂ ಸೊ ಒಂದು ಟೆಸ್ಟಿಂಗ್ ಕಿಟ್ ಇರುತ್ತೆ. ಇದು ಮಹಿಳೆಯರನ್ನ ಸಂಪೂರ್ಣ ರಕ್ಷಣೆ ಮಾಡೋ ಸಲುವಾಗಿ ಈ ಕಿಟ್ ಅನ್ನ ಕೊಟ್ಟಿರ್ತಾರೆ. ಇದು ಏನು ಅಂತ ನಾವು ನೋಡೋದಾದ್ರೆ ಇದನ್ನ ಆಕ್ಚುಲಿ ವೆಜೈನಾ ಹೆಲ್ತ್ ಸೆಲ್ಫ್ ಟೆಸ್ಟ್ ಕಾರ್ಡ್ ಅಂತ ಕರಿತೀವಿ. ಇದು ಸೊ ಇದೇ ತರ ಡಾಕ್ಟರ್ ಗೈನಕಾಲಜಿಸ್ಟ್ ಇವತ್ತು ಟೆಸ್ಟಿಗೆ ಬರ್ದಾಗ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡ್ತೀವಿ. ಅದಕ್ಕೆ 500 rupees ಚಾರ್ಜ್ ಮಾಡ್ತಾರೆ ಲ್ಯಾಬ್ನವರು. ಅಂತ ಕಾಸ್ಟ್ಲಿ ಟೆಸ್ಟ್ ಇರ್ತಕ್ಕಂಥ ಒಂದು ಟೆಸ್ಟ್ ಸ್ಟ್ರಿಪ್ ಅನ್ನ ನೀವೇ ಸೆಲ್ಫ್ ಆಗಿ ನಿಮ್ಮ ಆರೋಗ್ಯ ಹೇಗಿದೆ ಅನ್ನೋದನ್ನ ನೋಡ್ಕೊಳ್ಳಿ ಸಲುವಾಗಿ ಕೊಡ್ತಾ ಇದ್ದಾರೆ. ಇದನ್ನ ವೆಜೈನಾ ಇನ್ಫೆಕ್ಟೆಡ್ ಏರಿಯಾ ಆದ್ಮೇಲೆ ಸ್ವಾಬ್ ಮಾಡ್ಬಿಟ್ಟು ಸೊ ಇದಕ್ಕೆ ಅಪ್ಲೈ ಮಾಡ್ಬೇಕು. ಜಸ್ಟ್ ಎಲ್ಲೋ ಇರ್ತಕ್ಕಂಥ ಏರಿಯಾದಲ್ಲಿ ಅಪ್ಲೈ ಮಾಡಿ ಸೊ ನಾವು ಚೆಕ್ ಮಾಡಿದ್ರೆ ಎಲ್ಲೋ ಇತ್ತು ಅಂದ್ರೆ ನಾರ್ಮಲ್, ಅದ ಬೇರೆ ಬೇರೆ ಕಲರ್ಸ್ ಸೊ ಬಂತು ಅಂತಂದ್ರೆ ಸೊ ಇದನ್ನ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಾವು ನೋಡ್ತಾ ಇದೀವಿ ಗ್ರೀನ್ ಕಲರ್ಸ್. ಇದು ಹೈಲಿ ಇನ್ಫೆಕ್ಷನ್ಸ್ ಇರ್ತಕ್ಕಂಥದ್ದನ್ನ ಇದು ತೋರಿಸ್ತಾ ಇದೆ. ಅವಾಗ ನೀವು ಕೇರ್ ಆಗಿರ್ಬೇಕು ಅನ್ನೋದನ್ನ ಇಂಡಕ್ಷನ್ ಮಾಡ್ತಾ ಇದೆ. ಇದನ್ನ ನೋಡ್ಬಿಟ್ಟು ಬಹಳಷ್ಟು ಜನ
ಇವತ್ತು ಸೆಲ್ಫ್ ಟೆಸ್ಟ್ ಮೂಲಕ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳಿ ಪ್ರತಿ ಒಂದು ಕಿಟ್ ನಲ್ಲೂ ಇದನ್ನ ಏರಿಸ್ ಕಂಪನಿಯವರು ನಮಗೆ ಒಂದು ವರದಾನವಾಗಿ ಕೊಡ್ತಾ ಇದ್ದಾರೆ. ಇದ್ರ ಕಾಸ್ಟೇನೆ ₹500 ಆಗುತ್ತೆ. 8 ಪ್ಯಾಡ್ಸ್ ಇರುತ್ತೆ. ಇದು ಡೇ ಕೇರ್ ಅಂತ ಹೇಳಿ 10 ಪ್ಯಾಡ್ಸ್ ಇರುತ್ತೆ. ಸೊ ಅದಲ್ಲದೆ ಇದಕ್ಕೂ ಜೊತೆಗೆ ಇನ್ನೂ ಒಂದು ಇದು ಇದೆ. ಇದು ಪ್ಯಾಂಟಿ ಲೈನರ್ಸ್ ಅಂತ ಡೈಲಿ ಯೂಸೇಜ್ಗೆ. ಇದು ಯಾವಾಗ ಅಂತಂದ್ರೆ ಮಹಿಳೆಯರಲ್ಲಿ ಇನ್ಫೆಕ್ಷನ್ಸ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆದಾಗ, UTI ಆದಾಗ ಇದನ್ನ ಯೂಸ್ ಮಾಡ್ತೀವಿ. ಇದು ಡೇ ಅಂಡ್ ನೈಟ್ ಯಾವಾಗ್ಲೂ ಯೂಸ್ ಮಾಡ್ಲಿಕ್ಕೆ ಪ್ಯಾಂಟಿ ಲೈನರ್ ಆಗಿ ವರ್ಕ್ ಆಗುತ್ತೆ. ಇದು ಪೀರಿಯಡ್ ಟೈಮ್ ನಲ್ಲಿ ವರ್ಕ್ ಆಗಲ್ಲ, ಪೀರಿಯಡ್ಸ್ ಬಿಟ್ಟು ಬೇರೆ ಅನದರ್ ಡೇಸ್ ನಲ್ಲಿ. ಸೊ ಮಕ್ಕಳು ಹೊರಗಡೆ ಹೋದಾಗ ಇದನ್ನ ಯೂಸ್ ಮಾಡ್ಕೊಳ್ಲಿಕ್ಕೆ, ಆಮೇಲೆ ಡೈಲಿ ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಹೇಳಿ ಯಾರೇನ್ ನಾವು ಇವತ್ತು ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ತಿದೀವಿ ಅವರು ಯೂಸ್ ಮಾಡ್ತಕ್ಕಂಥದ್ದು. ಇದು ಯಾವ ರೀತಿ ಇದಪ್ಪ ಅಂತಂದ್ರೆ ಮತ್ತೆ ಇದನ್ನ ಓಪನ್ ಮಾಡಿದಾಗ ಸೊ ಇದರಲ್ಲಿ ಕೂಡ ಸೊ ನಾನೇನು ಅವಲೇ ಹೇಳ್ತಾ ಇದ್ದೆ, ಸೊ ಆಂಟಿ ಆನಿಯನ್ ಲೇಯರ್ ಅಂತ ಹೇಳ್ತಾ ಇದ್ವಲ್ಲ, ಆ ಲೇಯರ್ ಕೂಡ ಇರುತ್ತೆ. ಇದರಲ್ಲಿ ಯಾವ್ದಕ್ಕೆ ಸಕ್ಕಿಂಗ್ ಇರಲ್ಲ. ಇದನ್ನ ಪುರುಷರು ಮತ್ತೆ ಸ್ತ್ರೀಯರು ಎರಡು ಇಬ್ರು ಕೂಡ ಯೂಸ್ ಮಾಡ್ಬೋದು. ಇದನ್ನ ಯಾರ್ಯಾರು ಯೂಸ್ ಮಾಡ್ತಾರೋ ಅವ್ರಿಗೆ ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಲ್ಲ, UTI ಆಗಲ್ಲ. ಅದಲ್ದಲೇನೆ ಪೈಲ್ಸ್ ಇರ್ತಕ್ಕಂಥವ್ರಿಗೆ, ಬ್ಲೀಡಿಂಗ್ ಪೈಲ್ಸ್ ಇರೋರಿಗೆ, ಇನ್ಫೆಕ್ಷನ್ ಆಗಿರ್ತಕ್ಕಂಥವ್ರಿಗೆ ಯೂಸ್ ಮಾಡ್ತೀವಿ. ಈ ಸ್ಟ್ರಿಪ್ ಇರೋದ್ರಿಂದ ಇದನ್ನ ಜ್ವರ ಬಂದಾಗ ಮಕ್ಕಳಿಗೆ ಇದನ್ನ ಸೊ ಸಪ್ರೇಟ್ ಆಗಿ ಫ್ರೆಶ್ ಪ್ಯಾಕ್ ಅನ್ನು ಓಪನ್ ಮಾಡ್ಬಿಟ್ಟು ಇದನ್ನ ಒಂದ್ ಸ್ವಲ್ಪ ವಾಟರ್ನ ಸ್ಪ್ರೇ ಮಾಡ್ಬಿಟ್ಟು ಹಣೆಗೆ ಹಾಕಿದ್ರೆ ಆಕ್ಚುಲಿ ಫೀವರ್ ನ ಕಂಟ್ರೋಲ್ ಮಾಡುತ್ತೆ, ಎನಿ ಟೈಪ್ಸ್ ಆಫ್ ಇನ್ಫೆಕ್ಷನ್ ನ ಕಡಿಮೆ ಮಾಡುತ್ತೆ, ಸ್ಕಿನ್ ಡಿಸಾರ್ಡರ್ಸ್ ನ ನಾರ್ಮಲ್ ಮಾಡ್ತಕ್ಕಂತ ಒಂದು ಗುಣ ಇದೆ. ಸೊ ಇವರು 3 ತರದಲ್ಲಿ ನಮಗೆ ಪ್ಯಾಕ್ ಗಳನ್ನ ಕೊಟ್ಟಿದ್ದಾರೆ. ಇದು ನೈಟ್ ಕೇರು, ಇದು ಡೇ ಕೇರು, ಇದು ಸೊ ರೆಗ್ಯುಲರ್ ಯೂಸ್ ಮಾಡ್ತಕ್ಕಂತ ಡೈಲಿ ನ್ಯಾಪ್ಕಿನ್ ಅಂತ ಹೇಳಿ. ನೋಡಿರ್ತಕ್ಕಂತ ಈ ಎಕ್ಸ್ಪ್ರಾಂಡ್ ನ ಯೂಸ್ ಮಾಡೋದು ಒಳ್ಳೇದು, ಅಥವಾ ಇಂಟರ್ನ್ಯಾಷನಲ್ ಸೊ WHO ಸರ್ಟಿಫೈಡ್ ಇರ್ತಕ್ಕಂತ ಏರಿಸ್ ಬ್ರಾಂಡ್ ನ ಉಪಯೋಗ ಮಾಡತಕ್ಕಂಥದ್ದು ನಿಮ್ಮ ಆಯ್ಕೆ ಆಗಿರುತ್ತೆ. ನಾನು ಪರ್ಸನಲಿ ನಾನು ಹೇಳೋದಾದ್ರೆ, ಅಡ್ವೈಸ್ ಮಾಡೋದಾದ್ರೆ, ಈ ಏರಿಸ್ ಬ್ರಾಂಡ್ ಅಂತಕ್ಕಂಥದ್ದು ಮಸ್ಟ್ ಅಂಡ್ ಶುಡ್ ಪ್ರತಿಯೊಬ್ಬರು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಇವತ್ತು ಇದನ್ನ ವಿಡಿಯೋ ಮಾಡಿದ್ಮೇಲೆ ಪ್ರತಿಯೊಬ್ಬರು ನಿರ್ಧಾರ ಇದೇ ಆಗಿರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿವರೆಗೂ ನಾನು ಮಾಡಿರ್ತಕ್ಕಂಥ ಈ ಡೆಮೋನ್ಸ್ಟ್ರೇಷನ್ ನ ಕುತೂಹಲದಿಂದ ನೋಡಿದ್ದಕ್ಕೆ, ಅದಾದ್ಮೇಲೆ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ ಅಂತ ತಿಳ್ಕೊಳ್ತೀನಿ. ಆ ನಿರ್ಧಾರ ತಗೊಂಡಿರೋದಕ್ಕೆ ಸೊ ಈ ಆರೋಗ್ಯ ಮಿತ್ರನಿಂದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.